ಪರಿಜನ कृष्ण चैतन्य देव श्री राधा कृष्ण पादान सहगणा ललिता श्री विशाखान्वितांश्च नमो ओं विष्णुपादाय कृष्ण प्रेष्ठाय भूतले श्रीमते भक्तिवेदांत स्वामिन्निति नामिने नमस्ते सरस्वते देवे गौरवाणी प्रचारिणे निर्विशेष शून्यवादी पाश्चात्य देश तारिणे हे कृष्णा करुणा सिंधु दीनबंधु जगत्पते गोपेश गोपिका कांता राधा कांता नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्ण 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 हरे 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 राम 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 हरे 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 कृष्ण। ಎಲ್ಲರಿಗೂ ದಂಡವತ್ ಪ್ರಣಾಮಗಳು। ಇಂದಿನ ನಿತ್ಯಂ ಭಾಗವತ ಸೇವೆಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ। ಸೊ ಈ ದಿನ 7ನೇ ಅಧ್ಯಾಯ 8ನೇ ಶ್ಲೋಕ ಇವತ್ತು ತಗೋಬೇಕು। ಹಿಂದಿನ ಶ್ಲೋಕದಲ್ಲಿ ನೀವು ಹೇಗೆ ಇಂದ್ರಿಯ ನಿಗ್ರಹ ಯಾಕೆ ತುಂಬಾ ಮುಖ್ಯವಾದದ್ದು, ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುನ್ನಡೆಯಬೇಕಾದ್ರೆ ಇಂದ್ರಿಯವನ್ನ ನಿಗ್ರಹಿಸಬೇಕು, ಇದರ ಬಗ್ಗೆ ಅಂದ್ರೆ ನೀವು ತಿಳ್ಕೊಂಡಿರ್ತೀರ। ಈಗ 8ನೇ ಶ್ಲೋಕದ ಮೂಲಕ ನಾವು ಇನ್ನೂ ಸ್ವಲ್ಪ ಹೆಚ್ಚಂದ್ರೆ ಇಂದ್ರಿಯ ನಿಗ್ರಹ ಅಲ್ದಿದ್ರು ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಕ್ಷಾತ್ಕಾರ ಪಡಿಬೇಕಾದ್ರೆ ನಾವು ಇನ್ನು ಏನು ಮಾಡ್ಬೇಕು ಅದ್ರ ಬಗ್ಗೆ ಒಂದ್ ಸ್ವಲ್ಪ ನೋಡೋಣ। ಸೊ ಇಲ್ಲಿ 8ನೇ ಶ್ಲೋಕ ನಾನು ಫಸ್ಟ್ ಓದ್ಬಿಟ್ಟು ಆಮೇಲೆ ಅನುವಾದ ಭಾವಾರ್ಥ ಯಾರಾದ್ರೂ ಓದಿ ಆಮೇಲೆ ನಾವು ಇದ್ರ ತಗೊಳ್ಳೋಣ। ಸ ಸಂಹಿತಾಂ ಭಗವತೀಂ ಕೃತ್ವಾನುಕ್ರಮ್ಯ ಚಾತ್ಮಜಂ ಶುಕಮಧ್ಯಾಪಯಾಮಾಸ ನಿವೃತ್ತಿ ನಿರತಂ ಮುನಿ ಸಹ ಆ ಸಂಹಿತಾಂ ವೈದಿಕ ಸಾಹಿತ್ಯವನ್ನು ಭಾಗವತೀಂ ದೇವೋತ್ತಮ ಪುರುಷನೊಂದಿಗೆ ಸಂಬಂಧಿಸಿದ ಕೃತ್ವ ರಚಿಸಿ ಅನುಕ್ರಮ್ಯ ತಿದ್ದಿ ಪುನರಾವರ್ತನೆ ಮಾಡಿ ಚ ಮತ್ತು ಆತ್ಮಜಂ ತನ್ನ ಮಗನಾದ ಶುಕಮುನಿಗಳಿಗೆ ಅಧ್ಯಾಪಯಂ ಆಸ ಕಲಿಸಿದನು। ನಿವೃತ್ತಿ ಸಾಕ್ಷಾತ್ಕಾರದ ಹಾದಿಯಲ್ಲಿ ನಿರತಂ ತೊಡಗಿದ್ದ ಮುನಿಹಿ ಋಷಿಗಳು ಅಂದರೆ ವ್ಯಾಸ ಮಹರ್ಷಿಗಳು। ಸೊ ಈಗ ನಾವು ನೋಡೋಣ ಇಲ್ಲಿ ಅನುವಾದ। ಮಹರ್ಷಿ ವೇದವ್ಯಾಸರು ಶ್ರೀಮದ್ ಭಾಗವತವನ್ನು ಸಂಕಲಿಸಿ ಪರಿಷ್ಕರಿಸಿದರು। ಅನಂತರ ನಿಮ್ಗೆ ಓದಿ ಅಂತ ಹೇಳಿ ನಾನೇ ಓದ್ತಾ ಇದ್ದೀನಿ। ಇದು ಮಾತಾಜಿ ಓದ್ಲಿರಿ? ಹಾ ಕೃಷ್ಣ ಓದಿ ಮಾತಾಜಿ, ಓದಿ ಸುವರ್ಣ ಮಾತಾಜಿ ಓದಿ। ಅನುವಾದ. ಮಹರ್ಷಿ ವೇದವ್ಯಾಸರು ಶ್ರೀಮದ್ ಭಾಗವತವನ್ನು ಸಂಕಲಿಸಿ ಪರಿಷ್ಕರಿಸಿದರು. ಅನಂತರ ಆ ವೇಳೆಗಾಗಲೇ ಆತ್ಮ ಸಾಕ್ಷಾತ್ಕಾರದಲ್ಲಿ ನಿರತರಾಗಿದ್ದ ತಮ್ಮ ಪುತ್ರ ಶ್ರೀ ಸುಖಮುನಿಗಳಿಗೆ ಅದನ್ನು ಬೋಧಿಸಿದರು. ಭಾವಾರ್ಥ. ಶ್ರೀಮದ್ ಭಾಗವತವು ಬ್ರಹ್ಮಸೂತ್ರಗಳನ್ನು ರಚಿಸಿದ ಇದೇ ಲೇಖಕರ ಸಹಜ ವ್ಯಾಖ್ಯಾನವಾಗಿದೆ. ಈ ಬ್ರಹ್ಮಸೂತ್ರ ಅಥವಾ ವೇದಾಂತ ಸೂತ್ರವು ಈಗಾಗಲೇ ಆತ್ಮ ಸಾಕ್ಷಾತ್ಕಾರದಲ್ಲಿ ನಿರತರಾಗಿರುವವರಿಗಾಗಿ ರಚಿತವಾಗಿದೆ. ಯಾರೊಬ್ಬರು ತತ್ಕ್ಷಣ ವಿಷಯ ಶ್ರವಣ ಮಾತ್ರದಿಂದಲೇ ಆತ್ಮ ಸಾಕ್ಷಾತ್ಕಾರದ ಪಥದಲ್ಲಿ ತೊಡಗುವಂತೆ ಶ್ರೀಮದ್ ಭಾಗವತವನ್ನು ರಚಿಸಲಾಗಿದೆ. ಅದು ಪರಮಹಂಸರಿಗಾಗಿ ಅಥವಾ ಆತ್ಮ ಸಾಕ್ಷಾತ್ಕಾರದಲ್ಲಿ ಸಂಪೂರ್ಣವಾಗಿ ನಿರತರಾಗಿರುವವರ ಸಲುವಾಗಿ ಇದೆಯಾದರೂ
ಲೌಕಿಕ ವ್ಯಕ್ತಿಗಳ ಹೃದಯಗಳ ಮೇಲೂ ಆಳವಾದ ಪ್ರಭಾವ ಬೀರಬಲ್ಲದು. ಲೌಕಿಕರು ಎಲ್ಲರೂ ಇಂದ್ರಿಯ ತೃಪ್ತಿಯಲ್ಲಿ ನಿರತರಾಗಿದ್ದಾರೆ. ಆದರೆ ಇಂತಹ ವ್ಯಕ್ತಿಗಳು ಈ ವೇದ ಸಾಹಿತ್ಯದಲ್ಲಿ ಲೌಕಿಕ ವ್ಯಾಧಿಗಳಿಗೆ ಪರಿಹಾರ ಕ್ರಮಗಳನ್ನು ಕಾಣಬಲ್ಲರು. ಸುಖಮುನಿಗಳು ಹುಟ್ಟಿನಿಂದಲೇ ಮುಕ್ತಾತ್ಮರು. ಸುಖಮುನಿಗಳ ತಂದೆ ಅವರಿಗೆ ಶ್ರೀಮದ್ ಭಾಗವತವನ್ನು ಬೋಧಿಸಿದರು. ಶ್ರೀಮದ್ ಭಾಗವತದ ರಚನೆಯ ಕಾಲ ಕುರಿತಂತೆ ಲೌಕಿಕ ವಿದ್ವಾಂಸರಲ್ಲೇ ಕೆಳಮಟ್ಟಿನ ಭಿನ್ನಾಭಿಪ್ರಾಯಗಳಿವೆ. ಆದರೆ ಪರೀಕ್ಷಿತ ಮಹಾರಾಜನು ಅದೃಶ್ಯವಾಗುವ ಮುನ್ನ ಮತ್ತು ಭಗವಾನ್ ಶ್ರೀಕೃಷ್ಣನ ನಿರ್ಗಮನದ ತರುವಾಯ ಅದನ್ನು ರಚಿಸಲಾಗಿದೆ ಎಂಬುದು ಶ್ರೀಮದ್ ಭಾಗವತದ ಪಠ್ಯದಿಂದಲೇ ಖಚಿತವಾಗಿದೆ. ಪರೀಕ್ಷಿತ ಮಹಾರಾಜನು ಭಾರತ ವರ್ಷದ ದೊರೆಯಾಗಿ ಆಳ್ವಿಕೆ ನಡೆಸುತ್ತಿದ್ದಾಗಲೇ ಕಲಿಪುರುಷನನ್ನು ದಂಡಿಸಿದನು. ಅಪೌರುಷೇಯ ಧರ್ಮ ಗ್ರಂಥಗಳು ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಲೆಕ್ಕಾಚಾರಗಳ ಪ್ರಕಾರ ಕಲಿಯುಗದ 5,000 ವರ್ಷಗಳು ಕಳೆದಿವೆ. ಆದ್ದರಿಂದ ಶ್ರೀಮದ್ ಭಾಗವತವನ್ನು ಕನಿಷ್ಠ 5,000 ವರ್ಷಗಳ ಹಿಂದೆ ರಚಿಸಲಾಗಿದೆ. ಮಹಾಭಾರತವನ್ನು ಶ್ರೀಮದ್ ಭಾಗವತಕ್ಕೂ ಮೊದಲು ರಚಿಸಲಾಯಿತು. ಪುರಾಣಗಳನ್ನು ಮಹಾಭಾರತಕ್ಕೂ ಮೊದಲು ಸಂಕಲಿಸಲಾಯಿತು. ಅದು ನಾನಾ ವೇದ ಸಾಹಿತ್ಯಗಳ ಸಂಕಲನದ ಕಾಲ. ಒಂದು ಅಂದಾಜು ಮಾತ್ರ. ನಾರದರ ಆದೇಶಾನುಸಾರ ಶ್ರೀಮದ್ ಭಾಗವತದ ವಿವರವಾದ ವರ್ಣನೆ ಮೊದಲು ಸಾರಾಂಶ ನೀಡಲಾಗಿದೆ. ಶ್ರೀಮದ್ ಭಾಗವತವು ನಿವೃತ್ತಿ ಮಾರ್ಗ ಪಥವನ್ನು ಅನುಸರಿಸಲು ವಿಧಿಸಲಾಗಿರುವ ಒಂದು ವಿಜ್ಞಾನ. ನಾರದರು ಪ್ರವೃತ್ತಿ ಮಾರ್ಗ ಪಥವನ್ನು ಖಂಡಿಸಿದರು. ಆ ಪಥವು ಎಲ್ಲ ಬದ್ಧಾತ್ಮರಿಗೆ ಸ್ವಾಭಾವಿಕವಾಗಿಯೇ ಒಲವಿನ ಮಾರ್ಗ. ಶ್ರೀಮದ್ ಭಾಗವತದ ವಸ್ತುವು ಮಾನವನ ಐಹಿಕ ವ್ಯಾಧಿಗಳಿಗೆ ಒಂದು ಚಿಕಿತ್ಸಾ ಕ್ರಮವಾಗಿದೆ, ಅಥವಾ ಐಹಿಕ ಅಸ್ತಿತ್ವದ ಯಾತನೆಗಳ ಸಂಪೂರ್ಣ ನಿವಾರಣೆಯಾಗಿದೆ. ಹರೇ ಕೃಷ್ಣ. ಧನ್ಯವಾದಗಳು. ಥ್ಯಾಂಕ್ ಯು ಮಾತಾಜಿ. ಈಗ ನಾವು ಇಲ್ಲಿ ವ್ಯಾಸ ಮಹರ್ಷಿಗಳು ಶ್ರೀಮದ್ ಭಾಗವತವನ್ನ ರಚಿಸಿದರು, ಸಂಕಲಿಸಿ ಪರಿಷ್ಕರಿಸಿದರು. ಆಯ್ತಾ? ಶ್ರೀಮದ್ ಭಾಗವತನ್ನು ಸಂಕಲಿಸಿ ಪರಿಷ್ಕರಿಸಿದರು. ಸಂಕಲನ ಮಾಡೋದು ಅಂದ್ರೇನು? ಎಲ್ಲ ಇದರಿಂದ ತಗೊಳ್ಳೋದು, ಅಂದ್ರೆ ಮುಖ್ಯವಾದ ವಿಚಾರಗಳನ್ನ ತಗೊಂಡು ಒಂದು ಕಡೆ ಬರೆಯೋದು, ಅದನ್ನ ಸಂಕಲನ ಅಂತ ಹೇಳ್ತಾರೆ. ಸೊ ವೇದವ್ಯಾಸರು ಸಹ ಈ ಭಗವಂತ ಕೊಟ್ಟಿರುವಂತಹ ಜ್ಞಾನ, ವೇದದಲ್ಲಿದ್ದಂತಹ ಜ್ಞಾನವನ್ನ ಎಲ್ಲವನ್ನ ತಗೊಂಡು ಅದನ್ನ ಒಂದು ಪುಸ್ತಕವಾಗಿ ಮಾಡಿದ್ರು. ಅದು ಶ್ರೀಮದ್ ಭಾಗವತ ಆಯಿತು. ಆನಂತರ ಆ ವೇಳೆಗಾಗಲೇ ಆತ್ಮ ಸಾಕ್ಷಾತ್ಕಾರದಲ್ಲಿ ನಿರತರಾಗಿದ್ದ ತಮ್ಮ ಪುತ್ರ ಶ್ರೀ ಶುಕಮುನಿಗಳಿಗೆ ಅದನ್ನು ಬೋಧಿಸಿದರು. ಸೊ ಅದು ಮಾಡಿದ್ಮೇಲೆ ಏನಾಯ್ತು? ಅದನ್ನ ಸಂಕಲನ ಮಾಡಿದ್ಮೇಲೆ ತಮ್ಮ ಮಗ ಶುಕದೇವ ಗೋಸ್ವಾಮಿಗಳು ಅವರು ಆಗಲೇ ವೇದಶಾಸ್ತ್ರದಲ್ಲಿ ಆಗಲೇ ಅವರು ನಿರತರಾಗಿದ್ರು, ಅಂದ್ರೆ ತೊಡಗಿಕೊಂಡಿದ್ರು. ಅದರಲ್ಲೇ ಸಂಪೂರ್ಣವಾಗಿ ತಮ್ಮನ್ನ ತೊಡಗಿಸ್ಕೊಂಡಿದ್ರು. ನಿರತ ಅಂದ್ರೆ ಸದಾ ಕಾಲ ಅಂತ ಅರ್ಥ. ಸದಾ ಕಾಲ ಅದರಲ್ಲೇ ಇರ್ತಾ ಇದ್ರು, ಅಂದ್ರೆ ವೇದಗಳ ಅಧ್ಯಯನ ಮಾಡೋದು, ಅದನ್ನ ಚೆನ್ನಾಗಿ ಮನನ ಮಾಡ್ಕೊಳ್ಳೋದು, ಅದನ್ನ ಅಭ್ಯಾಸ ಮಾಡೋದು, ಇದರಲ್ಲೇ ಅವರು ತೊಡಗಿದ್ರು. ಅಂತಹ ಶುಕಮುನಿಗಳಿಗೆ ಭಾಗವತವನ್ನ ಬೋಧಿಸಿದರು. ಯಾರು? ವ್ಯಾಸದೇವರು. ಸೊ ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಸೊ ಪ್ರಭುಪಾದರು ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲಿ ಶ್ರೀಮದ್ ಭಾಗವತು ಬ್ರಹ್ಮಸೂತ್ರಗಳನ್ನು ರಚಿಸಿದ ಇದೇ ಲೇಖಕರ ಸಹಜ ವ್ಯಾಖ್ಯಾನವಾಗಿದೆ. ಸೊ ಇದೇ ಲೇಖಕರು ಅಂದ್ರೆ ಯಾರು? ಇಲ್ಲಿ ವೇದವ್ಯಾಸರು. ಅವರು ಸೂತ್ರಗಳನ್ನ ರಚಿಸಿದರು. ಬ್ರಹ್ಮಸೂತ್ರಗಳು ಅಂತಂದ್ರೆ ಈ ಒಂದು ಏನು ಬ್ರಹ್ಮನ್ ಅಂತ ಅಂದ್ರೆ ಒಂದು ಜೀವಿಗೂ ಅಂತಾರೆ, ಪರಮಾತ್ಮನಿಗೂ ಅಂತಾರೆ. ಆಯ್ತಾ? ಈ ಭೌತಿಕ ಪ್ರಪಂಚಕ್ಕೂ ಕೆಲವೊಮ್ಮೆ ಬ್ರಹ್ಮನ್ ಅಂತ ಕೊಡ್ತಾರೆ. ಅಂದ್ರೆ ಈ ಮೂರರ ಒಟ್ಟು ಸಂಬಂಧಗಳು ಏನಿದೆಯೋ, ಇದು ಮೂರನ್ನ ತಿಳ್ಕೊಂಡು ನಾವು ಏನನ್ನ ಸಾಧಿಸ್ಬೇಕಾಗಿದೆಯೋ
ಅದನ್ನ ತಿಳಿಸ್ಕೊಡೋದೇ ಬ್ರಹ್ಮಸೂತ್ರ. ಸೊ ಇದು ಇದನ್ನ ಅವರು ಅಂದ್ರೆ ಶ್ರೀಮದ್ ಅಂದ್ರೆ ಅವರು ಅದನ್ನ ರಚಿಸಿದಂತ ವ್ಯಾಸದೇವರು ಶ್ರೀಮದ್ ಭಾಗವತವನ್ನ ಅದನ್ನು ಸಹ ಅವರು ರಚನೆ ಮಾಡಿದ್ರು. ಈ ಬ್ರಹ್ಮಸೂತ್ರ ಅಥವಾ ವೇದಾಂತ ಸೂತ್ರವು ಈಗಾಗಲೇ ಆತ್ಮ ಸಾಕ್ಷಾತ್ಕಾರದಲ್ಲಿ ನಿರತರಾಗಿರುವವರಿಗಾಗಿ ರಚಿತವಾಗಿದೆ. ಯಾರು ಓದ್ಬೇಕು? ಬ್ರಹ್ಮಸೂತ್ರ ಅಥವಾ ವೇದಾಂತ ಸೂತ್ರ. ವೇದಾಂತ ಸೂತ್ರ, ಈ ಒಂದು ಭಾಗವತವನ್ನ ವೇದಾಂತ ಸೂತ್ರಕ್ಕೆ ಭಾಷ್ಯ ಅಂತ ಕರೀತಾರೆ ಅಂತ ಹೇಳಲಾಗುತ್ತೆ. ವೇದಾಂತ ಸೂತ್ರಕ್ಕೆ ಭಾಷ್ಯ ಅಂದ್ರೆ ಏನು? ಈಗ ನಾವು ಪ್ರಭುಪಾದರು ಒಂದು ಶ್ಲೋಕಕ್ಕೆ ಭಾವಾರ್ಥ ಬರ್ದಿದ್ನ ನಾವೆಲ್ಲ ಓದ್ತಾ ಇದ್ದೀವಿ ಅಲ್ವಾ? ಆ ಭಾವಾರ್ಥದ ಮೂಲಕ ನಮ್ಗೆ ಆ ಶ್ಲೋಕನ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಅದನ್ನೇ ಭಾಷ್ಯ ಅಂತ ಹೇಳೋದು. ಸೊ ಇಡೀ ವೇದಾಂತ ಸೂತ್ರಕ್ಕೆ ಭಾಷ್ಯವನ್ನ ಬರೆದ್ರು ಯಾರು? ವೇದವ್ಯಾಸರು. ಸೊ ಆ ಭಾಷ್ಯವೇ ಈ ಒಂದು ಶ್ರೀಮದ್ ಭಾಗವತ. ಸೊ ಇಲ್ಲಿ ಯಾರಿಗೋಸ್ಕರ ಅದನ್ನ ಬರೆದ್ರು ಅಂದ್ರೆ, ಯಾರು ಯಾರು ಅಂತ ತಿಳ್ಕೊಬೇಕು. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನು? ಆತ್ಮ ಅಂದ್ರೆ ನಾನು. ಆತ್ಮಕ್ಕೂ ಹಲವಾರು ಅರ್ಥಗಳಿದೆ ಡಿಕ್ಷನರಿ ತಗೊಂಡ್ರೆ. ಆತ್ಮ ಅಂದ್ರೆ ಒಬ್ಬ ಜೀವಾತ್ಮ, ಚೇತನ ಆತ್ಮ, ನಾನು ಅನ್ನೋದು ಆಗತ್ತೆ. ಕೆಲವೊಮ್ಮೆ ಮನಸ್ಸಿಗೂ ಆತ್ಮ ಅಂತಾರೆ, ಕೆಲವೊಮ್ಮೆ ದೇಹಕ್ಕೂ ಆತ್ಮ ಅಂತಾರೆ. ಸೊ ಹೀಗೆ ಸಂದರ್ಭಾನುಸಾರವಾಗಿ ಆತ್ಮ ಪದವನ್ನು ಉಪಯೋಗಿಸಲ್ಪಡುತ್ತೆ. ಇಲ್ಲಿ ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಮುಖ್ಯವಾಗಿ ನಾನು ಯಾರು ಅನ್ನೋದು ತಿಳ್ಕೊಳ್ಳೋದು. ನಾನು ಯಾರು ಅಂತ ತಿಳ್ಕೊಬೇಕಾದಾಗ ಅಂದ್ರೆ ಯಾರಿಗೆ ಆ ಒಂದು ಚಿಂತನೆ ಬರುತ್ತೋ, ನಾನು ಯಾಕೆ ಇಲ್ಲಿದ್ದೀನಿ, ನಾನು ಯಾರು, ನಾನೇನ್ ಮಾಡ್ಬೇಕು, ಈ ಗೊಂದಲ ಯಾರಿಗೆ ಬರುತ್ತೋ ಅವರು ಆತ್ಮ ಸಾಕ್ಷಾತ್ಕಾರದ ಹಾದಿಗೆ ಬಂದ್ಬಿಡ್ತಾರೆ ಬೇಗ. ಆಯ್ತಾ? ಸೊ ಈ ಪಥದಲ್ಲಿ ಯಾರು ಆ ಹಾದಿಗೆ ಬರ್ತಾರೋ, ಆ ಪಥಕ್ಕೆ ಬರ್ತಾರೋ, ಅವರು ಈ ಶ್ರೀಮದ್ ಭಾಗವತವನ್ನ ಓದಿ ಅರ್ಥ ಮಾಡ್ಕೊಳಕ್ಕೆ ಸುಲಭ ಆಗತ್ತೆ. ಮಿಕ್ನಾದವ್ರು ಓದಬಾರ್ದು ಅಂತಲ್ಲ, ಎಲ್ಲರೂ ಓದ್ಬೇಕು. ಆದರೆ ಇದು ಯಾರಿಂದ ಇದರ ರುಚಿಯನ್ನ ಸವಿಯಲ್ಪಡುತ್ತೆ, ಅಥವಾ ಯಾರು ಇದನ್ನ ನಿಜವಾಗ್ಲೂ ಮುಂದುವರಿಸ್ಕೊಂಡು ಹೋಗ್ತಾರೆ, ಓದ್ತಾರೆ, ಅಥವಾ ಇದನ್ನ ಓದಿ ಅದರ ಒಂದು ಅಂದ್ರೆ ಅರ್ಥ ಮಾಡ್ಕೊಂಡು ಅಳವಡಿಸ್ಕೋತಾರೆ ಅಂದ್ರೆ, ಯಾರಿಗೆ ಈ ಜಿಜ್ಞಾಸೆ ಇದೆಯೋ ಅವರು ಇದನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋತಾರೆ. ಆಯ್ತಾ? ಅದು ಪರಮಹಂಸರಿಗಾಗಿ ಅಥವಾ ಆತ್ಮ ಸಾಕ್ಷಾತ್ಕಾರದಲ್ಲಿ ಸಂಪೂರ್ಣವಾಗಿ ನಿರತರಾಗಿರುವವರ ಸಲುವಾಗಿ ಇದೆಯಾದರೂ ಲೌಕಿಕ ವ್ಯಕ್ತಿಗಳ ಹೃದಯದ ಮೇಲೂ ಆಳವಾದ ಪ್ರಭಾವ ಬೀರಬಲ್ಲದು. ನೋಡಿ, ಇಲ್ಲಿ ನಾವು ತಕ್ಷಣ ಇದು ಏನಂದಿದ್ದಾರೆ? ಫಸ್ಟ್ ಆತ್ಮ ಸಾಕ್ಷಾತ್ಕಾರದಲ್ಲಿ ನಿರತರಾಗಿರುವವರಿಗೆ ರಚಿತವಾಗಿದೆ ಅಂತ ಫಸ್ಟ್ ಹೇಳಿದ್ದಾರೆ ಪ್ರಭುಪಾದರು. ಅಂದ್ರೆ ಯಾರು ಆತ್ಮ ಸಾಕ್ಷಾತ್ಕಾರಕ್ಕೆ ಬಂದಿದಾರೋ ಅವ್ರು ಓದ್ಬೇಕು ಇದನ್ನ ಅಂತ. ಅಂದ್ರೆ ಮಿಕ್ಕನಾದವ್ರು ಓದ್ಬಾರ್ದ ಅನ್ನೋ ಕ್ವೆಶ್ಚನ್ ನಮಗ್ ಬರುತ್ತೆ ತಕ್ಷಣ. ಇಲ್ಲಿ ಪ್ರಭುಪಾದರು ಅದಕ್ಕೆ ಉತ್ತರವನ್ನು ಕೊಡ್ತಿದ್ದಾರೆ. ಅವ್ರು ಮಾತ್ರ ಅಲ್ಲ, ಲೌಕಿಕದಲ್ಲಿ ಯಾರು ಮುಳುಗಿದಾರೋ ಅವರೂ ಸಹ ಇದನ್ನ ಓದ್ಬೋದು. ಲೌಕಿಕದಲ್ಲಿ ಮುಳುಗಿದವರು ಅಂದ್ರೆ ಯಾರು? ಇಂದ್ರಿಯ ತೃಪ್ತಿಯಲ್ಲಿ ಮುಳುಗಿದವರು. ಅವ್ರು ಓದಿದ್ರು ಕೂಡ ಅವರಿಗೂ ಸಹ ಕೆಲವೊಂದು ಲಾಭಗಳು ಇದೆ ಇದರಲ್ಲಿ. ಕೆಲವೊಂದು ಅಲ್ಲ, ಸಾಕಷ್ಟು ಲಾಭಗಳು ದೊರೆಯುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಪರಮಹಂಸರಿಗಾಗಿ ಅಥವಾ ಆತ್ಮ ಸಾಕ್ಷಾತ್ಕಾರದಲ್ಲಿ ಸಂಪೂರ್ಣವಾಗಿ ನಿರತವಾಗಿರುವವರ ಸಲುವಾಗಿ ಇದೆಯಾದರೂ. ಇದು ಮುಖ್ಯವಾಗಿ ಮಾಡಿರೋದು ಪರಮಹಂಸರು ಅಥವಾ ಆತ್ಮ ಸಾಕ್ಷಾತ್ಕಾರದಲ್ಲಿ ನಿರತರಾಗಿರುವವರು. ಪರಮಹಂಸರು ಅಂದ್ರೆ ಯಾರು? ಆತ್ಮ ಸಾಕ್ಷಾತ್ಕಾರದ ತುದಿಯನ್ನ ಆಗಲೇ ಮುಟ್ಟಿರುವವರು. ಅವರಿಗೆ ಈ ಲೌಕಿಕದ ಜಂಜಡ ಕಿಂಚಿತ್ತೂ ಅವರಲ್ಲಿ ಇರೋಲ್ಲ. ಅವರು ತಮ್ಮನ್ನ ದೇಹದಿಂದ ಬೇರೆಯಾಗೆ ತಮ್ಮನ್ನ ತಾವು ನೋಡ್ತಾ ಇರ್ತಾರೆ, ಗುರುತಿಸ್ಕೊಳ್ತಾ ಇರ್ತಾರೆ. ತಮ್ಮನ್ನ ಮಾತ್ರ ಅಲ್ಲ, ಎಲ್ಲ ಜೀವಿಗಳನ್ನ ಅವರು ದೇಹದ ಭಾವನೆಯಲ್ಲಿ ನೋಡಲ್ಲ.
ಅವರು ಅವರನ್ನೆಲ್ಲ ಭಗವಂತನ ಅಂಶಗಳಾಗಿ ಚೇತನ ಆತ್ಮಗಳಾಗಿ ನೋಡ್ತಾರೆ. ಆ ಒಂದು ಉನ್ನತ ಮಟ್ಟಕ್ಕೆ ಅವರು ಬಂದಿರ್ತಾರೆ. ಅವರು ಪರಮಹಂಸರು. ಹಾಗಾಗಿ ಅವರಲ್ಲಿ ಯಾವುದೇ ಅನರ್ಥಗಳು ಇರೋಲ್ಲ. ಸಂಪೂರ್ಣ ದಯಾಮಯಿಗಳಾಗಿರ್ತಾರೆ. ಅಂತಹ ಪರಮಹಂಸರಿಗೆ, ಅಂಥವರಿಗೆ ಮತ್ತು ಯಾರು ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ತೀವ್ರವಾದ ಇಚ್ಛೆ ಇರುತ್ತೋ ಅವರಿಗೋಸ್ಕರ ಇದನ್ನ ರಚಿಸಿದ್ದಾರೆ. ಆದ್ರೂ ಸಹ ಲೌಕಿಕ ವ್ಯಕ್ತಿಗಳ ಹೃದಯದ ಮೇಲೂ ಆಳವಾದ ಪ್ರಭಾವ ಬೀರಬಲ್ಲದು. ಇದರಲ್ಲಿ ಕೊಟ್ಟಿರುವಂತಹ ಕೆಲವೊಂದು ಕಥೆಗಳು ಅಥವಾ ಘಟನೆಗಳು, ಇದರಲ್ಲಿ ಉಲ್ಲೇಖ ಮಾಡಿರುವಂತ ಕೆಲವೊಂದು ಭಕ್ತರ ಜೀವನದ ವಿಮರ್ಶೆಗಳು, ಇದು ಒಬ್ಬರ ಲೌಕಿಕ ಜನರ ಜೀವನವನ್ನ ಉದ್ಧಾರ ಮಾಡಬಲ್ಲದು. ಆಯ್ತಾ? ಲೌಕಿಕ ಜನರನ್ನ ಮೇಲೆ ಅಂದ್ರೆ ಆ ಲೌಕಿಕತೆಯಿಂದ ಮೇಲೆ ಬರಕ್ಕೆ ಸಹಾಯ ಮಾಡಬಲ್ಲದು ಅಂತಾನು ಹೇಳ್ತಿದ್ದಾರೆ. ಅಂತವ್ರು ಓದಿದ್ರು ಕೂಡ ಅವರು ಕೂಡ ಸ್ವಲ್ಪ ಮಟ್ಟಿಗೆ ಇದೆಲ್ಲ ನನ್ನ ಜಾಗ ಅಂತ ಅರ್ಥ ಮಾಡ್ಕೊಳ್ಳೋ ಸ್ಥಿತಿಗೆ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಲೌಕಿಕರು ಎಲ್ಲರೂ ಇಂದ್ರಿಯ ತೃಪ್ತಿಯಲ್ಲಿ ನಿರತರಾಗಿದ್ದಾರೆ. ಆದರೆ ಇಂತಹ ವ್ಯಕ್ತಿಗಳು ಈ ವೇದ ಸಾಹಿತ್ಯದಲ್ಲಿ ಲೌಕಿಕ ವ್ಯಾಧಿಗಳಿಗೆ ಪರಿಹಾರ ಕ್ರಮಗಳನ್ನು ಕಾಣಬಲ್ಲರು. ಯಾರು ಸಂಪೂರ್ಣವಾಗಿ ಇಂದ್ರಿಯ ತೃಪ್ತಿಯಲ್ಲಿ ಮುಳುಗೋಗಿದಾರೋ ಅವರು ಕೂಡ ಶ್ರೀಮದ್ ಭಾಗವತವನ್ನ ಕೇಳಿದಾಗ ಅಥವಾ ಓದಿದಾಗ ಅವ್ರಿಗೂ ಕೂಡ ಅವರ ಲೌಕಿಕ ವ್ಯಾಧಿಗಳಿಗೆ ಪರಿಹಾರ ಕಾಣಬಲ್ಲರು ಅಂತ ಇದೆ. ಏನು ಲೌಕಿಕ ವ್ಯಾಧಿಗಳು ಅಂದ್ರೆ? ಇಂದ್ರಿಯ ತೃಪ್ತಿ ಮತ್ತೆ ಅನರ್ಥಗಳು, ನಮ್ಮಲ್ಲಿರುವಂತಹ ಅನರ್ಥಗಳು, ಮತ್ತೆ ನಮ್ಮ ಮೇಲೆ ಬೀಳ್ತಾ ಇರುವಂತ ಪ್ರಭಾವ ಬೀರ್ತಾ ಇರುವಂತ 3 ಗುಣಗಳಿಗೆ ನಾವು ಸಿಕ್ಕಾಕೊಂಡಿದ್ದೀವಲ್ಲ, ಅದು ಒಂಥರ ವ್ಯಾಧಿ. ಆಯ್ತಾ? ಇದೆಲ್ಲವೂ ನಮ್ಮನ್ನ ಜನ್ಮ ಮೃತ್ಯು ಜರ ವ್ಯಾಧಿಯಲ್ಲಿ ನಮ್ಮನ್ನ ಕಟ್ ಹಾಕಿದೆ. ಹಾಗಾಗಿ ನಾವೆಲ್ಲ ವ್ಯಾಧಿಗ್ರಸ್ತರಾಗಿದ್ದೀವಿ. ಎಲ್ಲಿ ತನಕ ನಾವು ಇಂದ್ರಿಯ ತೃಪ್ತಿಯಲ್ಲಿ ಮುಳುಗಿರ್ತೀವೋ, ಎಲ್ಲಿ ತನಕ ನಾವು ಈ ಇಂದ್ರಿಯ ತೃಪ್ತಿ ನಮ್ಮನ್ನ ಬಂಧಿಸ್ತಾ ಇದೆ ಅಂತ ಅರ್ಥ ಮಾಡ್ಕೊಳಲ್ವೋ, ಅಲ್ಲಿ ತನಕ ನಾವು ಈ ಜನ್ಮ ಮೃತ್ಯು ಜರ ವ್ಯಾಧಿಯ ಹಿಡಿತದಲ್ಲಿ ಇರ್ತೀವಿ. ಸೊ ಅದಕ್ಕೆ ಅದನ್ನ ದೊಡ್ಡ ವ್ಯಾಧಿ ಅಂತ ಹೇಳಿದ್ದಾರೆ. ಸೊ ಆ ವ್ಯಾಧಿಯಿಂದ ನಾವು ಆಚೆ ಬರ್ಬೇಕಾದ್ರೆ, ನಾವು ಅಂದ್ರೆ ಯಾವುದೇ ಲೌಕಿಕ ವ್ಯಕ್ತಿ ಆಚೆ ಬರ್ಬೇಕು ಅಂದ್ರೆ ಅವನು ಸಹ ಭಾಗವತ ಕಥೆಯ ಶ್ರವಣ ಮಾಡಬೇಕು. ಆಯ್ತಾ? ಅವ್ರಿಗೂ ಸ್ವಲ್ಪ ಮಟ್ಟಿಗೆ ಆಧ್ಯಾತ್ಮದಲ್ಲಿ ಏನು ಆಸಕ್ತಿ ಬರುತ್ತೆ. ಅಂತ ಜನರಿಗೂ ಆಸಕ್ತಿ ಬರುತ್ತೆ. ನೆಕ್ಸ್ಟ್, ಶುಕಮುನಿಗಳು ಹುಟ್ಟಿನಿಂದಲೇ ಮುಕ್ತಾತ್ಮರು. ಈಗ ಶುಕಮುನಿಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅವರು ಹುಟ್ಟುತ್ತಾನೆ ಅವರು ಮುಕ್ತಾತ್ಮರಾಗಿದ್ದಾರೆ. ಆಯ್ತಾ? ಮುಕ್ತಾತ್ಮರು ಅಂದ್ರೆ ಏನು? ಮುಕ್ತಾತ್ಮರು ಅಂದ್ರೆ ಮುಕ್ತಿ ಅಂದ್ರೆ ಏನು? ಯಾರು ಹೇಳ್ತೀರಾ? ಮುಕ್ತಿ ಅಂದ್ರೆ ಇಲ್ಲಿ ಶುಕಮುನಿಗಳು ಮುಕ್ತಾತ್ಮರು ಅಂತ ಹೇಳ್ತಿದ್ದಾರೆ. ಅಂದ್ಮೇಲೆ ಮುಕ್ತಿ ಅಂದ್ರೆ ಏನು? ಮೋಕ್ಷ ಅಥವಾ ದೇವರ ಅದ ಸೇರ್ಕೊಳ್ಳೋದು. ಓಕೆ, ಒಬ್ರು ಹೇಳ್ತಿದ್ದಾರೆ ಅಂದ್ರೆ ರಾಧಾಮಣಿ ಮಾತಾಜಿ ಹೇಳ್ತಿದ್ದಾರೆ ಮೋಕ್ಷ ಅಥವಾ ದೇವರ ಪಾದಕ್ಕೆ ಸೇರ್ಕೊಳ್ಳೋದು. ಇನ್ಯಾರಾದ್ರೂ ಏನಾರು ಹೇಳ್ತೀರಾ? ಆತ್ಮದ ಜ್ಞಾನದಲ್ಲಿ ಇರ್ತಾರೆ. ಎಲ್ಲಾರನ್ನು ಆತ್ಮದಲ್ಲಿ ನೋಡ್ತಾರೆ. ದೇಹದ ಸಂಬಂಧದಿಂದ ಓಕೆ, ಎಲ್ಲರನ್ನ ಆತ್ಮದ ಸಂಬಂಧದಲ್ಲಿ ನೋಡೋದು. ಓಕೆ, ಇನ್ಯಾರು? ಅವ್ರಿಗೆ ಪಾಪ ಪುಣ್ಯಗಳು ಅವ್ರಿಗೆ ಅಂಟ್ಕೊಳ್ಳೋದಿಲ್ಲ. ಓಕೆ, ಪಾಪ ಪುಣ್ಯಗಳ ಲೇಪ ಅವರಲ್ಲಿ ಇರೋದೇ ಇಲ್ಲ ಅದನ್ನ ಅಂತ. ಓಕೆ, ಆಮೇಲೆ ಜನ್ಮ ಮರಣಗಳಿಂದ ಮುಕ್ತರಾಗು ಜನ್ಮ ಮರಣಗಳ ಚಕ್ರದಿಂದ ಮುಕ್ತರು. ಮಂಜುನಾಥ್ ಪ್ರಭು? ಲಿಬರೇಟೆಡ್ ಸೋಲ್ ಅಂತ. ಲಿಬರೇಟೆಡ್, ಅದೇ ಲಿಬರೇಟೆಡ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಲಿಬರೇಷನ್ ಅಂದ್ರೆ ಆಕ್ಚುಲ್ ಆಗಿ ಇಲ್ಲಿ ಇವರು ಶುಕಮುನಿಗಳು ಮುಕ್ತಾತ್ಮರು ಅಂತಂದ್ರೆ ತಮ್ಮ ಸ್ವರೂಪವನ್ನ ತಿಳಿದವರು. ಭಾಗವತದ ಪ್ರಕಾರ ಮುಕ್ತಿ ಅಂತಂದ್ರೆ
ಯಾರು ತಮ್ಮ ನಿಜವಾದ ಸ್ವರೂಪವನ್ನ ತಿಳ್ಕೊಂಡಿರ್ತಾರೋ ಅವರು ಹುತಾತ್ಮರು. ಆಯ್ತಾ? ನಮ್ಮ ಸ್ವರೂಪ ಏನು? ಜೀವಿಗಳಾಗಿ ನಾವು ಕೃಷ್ಣನ ಭಗವತ್ ನಿತ್ಯ ದಾಸರು. ಅದನ್ನ ಯಾರು ತಿಳ್ಕೊಂಡಿರ್ತಾರೋ ಅವರು ಮುಕ್ತಾತ್ಮರು. ತಿಳ್ಕೊಳ್ಳೋದು ಮಾತ್ರ ಅಲ್ಲ, ತಿಳ್ಕೊಂಡ್ಮೇಲೆ ಏನ್ ಮಾಡ್ತೀವಿ ನಾವು? ಆ ಪ್ರಕಾರವಾಗಿ ನಡೆಯಕ್ಕೆ ಪ್ರಯತ್ನ ಪಡ್ತೀವಿ. ಹಾಗಾಗಿ ನಾವು ಭಗವಂತನ ನಿತ್ಯ ಸೇವಕರು. ನಾವು ಅವನ ಸೇವೆ ಮಾಡೋದೇ ನನ್ನ ಗುರಿ. ಸದಾ ಕಾಲ ನಾನೇನೇ ಮಾಡ್ಲಿ ಅದು ಅವನ ಸೇವೆ ಆಗಿರ್ಬೇಕು. ಪ್ರತಿಯೊಂದು ಕೆಲಸವು, ಪ್ರತಿಯೊಂದು ಚಟುವಟಿಕೆಯು ಅವನ ಸೇವೆ ಆಗಬೇಕು. ನಾನು ಎಲ್ಲಾದ್ರೂ ನಾನು ತಿನ್ನೋದಾಗ್ಲಿ, ಮಲಗೋದಾಗ್ಲಿ, ಯೋಚನೆ ಮಾಡೋದಾಗ್ಲಿ, ಅಥವಾ ನಾನು ಯಾರಿಗಾರು ಸಹಾಯ ಮಾಡೋದಾಗ್ಲಿ, ಅಥವಾ ನಾನು ಏನಾದ್ರು ಓದೋದಾಗ್ಲಿ, ಏನಾದ್ರು ತಿಳ್ಕೊಳ್ಳೋದಾಗ್ಲಿ, ಪ್ರತಿ ಒಂದು ಚಟುವಟಿಕೆಯು, ನಾನು ಉಸಿರಾಡೋದಾಗ್ಲಿ, ಪ್ರತಿಯೊಂದು ಅವನ ಸೇವೆ ಆಗಿರಬೇಕು. ಅರ್ಥ ಆಯ್ತಾ? ಇದು ಯಾರು ಈ ರೀತಿ ತೊಡಗುತ್ತಾರೋ ಅವರು ಮುಕ್ತಾತ್ಮರು. ಆಯ್ತಾ? ಇದು ಅಂದ್ರೆ ಅಲ್ಲಿ ಅವರಿಗೆ ಯಾಕೆ ಅವ್ರು ಮುಕ್ತಾತ್ಮರು ಅಂದ್ರೆ, ಅವರಿಗೆ ಗೊತ್ತು ನನ್ನ ಬದುಕು ಅವನ ಸೇವೆಗೆ ಮುಡಿಪಾಗಿದೆ, ನಾನು ಅವನ ಸೇವಕ ಅಂತ. ಆಯ್ತಾ? ಸೊ ಯಾರು ಇದನ್ನ ತಿಳ್ಕೊಂಡಿರ್ತಾರೋ ಅವರು ಮುಕ್ತಾತ್ಮರು. ಸೊ ಶುಕದೇವ ಮುನಿಗಳು ಹುಟ್ಟಿನಿಂದಲೇ ಮುಕ್ತಾತ್ಮರು. ಅವರು ತಾಯಿಯ ಗರ್ಭದಿಂದ ಹೊರಗೆ ಬರುವಾಗ್ಲೇ ಅವರು ಸಂಪೂರ್ಣ ಮುಕ್ತಾತ್ಮರು. ಅವ್ರಿಗೆ ಗೊತ್ತು ಈ ಭೌತಿಕ ಪ್ರಪಂಚದಲ್ಲಿ ಬಂದ ತಕ್ಷಣ ಮಾಯೆ ಅವ್ರನ್ನ ಹಿಡ್ಕೋತಾಳೆ ಅಂತ. ಹಾಗಾಗಿ ಅವರು ತಾಯಿಯ ಗರ್ಭದಿಂದ 16 ವರ್ಷಗಳ ಕಾಲ ಆಚೆನೆ ಬರ್ಲಿಲ್ಲ. ತಾಯಿಯ ಗರ್ಭದಲ್ಲೇ ಸೇರ್ಕೊಂಡ್ಬಿಟ್ಟಿದ್ರು. ಅವರು ಬರೋದೇ ಇಲ್ಲ ಅಂತ. ಕೊನೆಗೆ ಎಲ್ಲ ಅವರು ಪ್ರಾರ್ಥನೆ ಮಾಡಿದ್ರು, ಅವ್ರ ತಂದೆ ದಯವಿಟ್ಟು ಹೊರಗೆ ಬಾಪ. ಆಗ ಅವರು ಪ್ರಾಮಿಸ್ ಮಾಡಿಸ್ಕೊ ಅವ್ರ ತಂದೆ ಕೈನಲ್ಲಿ ಭಾಷೆ ತಗೊಂಡ್ರು, ವಚನ ತಗೊಂಡ್ರು. ಏನಂತ? ನನಗೆ ಕೃಷ್ಣನೇ ಅವ್ರೇನು ಕೃಷ್ಣನೇ ಬಂದು ಅವ್ರಿಗೆ ಹೇಳ್ಬೇಕು, ನಿನಗೆ ಈ ಮಾಯೆ ಪ್ರಭಾವ, ಈ ಭೂಮಿಯ ಮೇಲೆ ಮಾಯೆ ಪ್ರಭಾವ ಇರೋಲ್ಲ ಅಂತ ಅವ್ರಿಗೆ ವಚನ ಕೊಟ್ರೆ ಮಾತ್ರ ಆಚೆ ಬರ್ತೀನಿ ಅಂತ. ಹಾಗೆ ಮಾಡಿದ್ಮೇಲೆ ಅವ್ರು ಆಚೆ ಬಂದ್ರು. ಹಾಗಾಗಿ ಅವರು ಸಂಪೂರ್ಣ ಮುಕ್ತಾತ್ಮರು. ಅಂದ್ರೆ ಅವರಿಗೆ ತಮ್ಮ ಸಹಜ ಸ್ಥಿತಿಯ ಅರಿವಿತ್ತು. ಅವರಿಗೆ ಯಾವುದೇ ಲೌಕಿಕತೆಯ ಗಂಧದ ಇದೇ ಇರ್ಲಿಲ್ಲ. ಅವ್ರಿಗೆ ಗಂಧನೇ ಇರ್ಲಿಲ್ಲ, ಅಂದ್ರೆ ಅದ್ರ ಬಗ್ಗೆ ಆಸಕ್ತಿನೇ ಇರ್ಲಿಲ್ಲ. ಅವ್ರು ಹುಟ್ಟುತ್ತಿದ್ದಂಗೆ ಏನ್ ಮಾಡಿದ್ರು? ಓಡಕ್ ಶುರು ಮಾಡಿದ್ರಂತೆ. ಅವ್ರು ಇರ್ಲೂ ಇಲ್ಲ ಮನೆಯಲ್ಲಿ, ಓಡೋಗಕ್ ಶುರು ಮಾಡಿದ್ರು. ಅವ್ರ ಹಿಂದೆ ವ್ಯಾಸದೇವ್ರು ಓಡಕ್ ಶುರು ಮಾಡಿದ್ರು. ಓ ಮಗ, ಇರಪ್ಪ ಅಂತ, ನೀನ್ ನನ್ನ ಬಿಟ್ಟು ಹೋಗ್ಬೇಡ. ಆದ್ರೆ ಶುಕದೇವ ಗೋಸ್ವಾಮಿಗಳಿಗೆ ಅವ್ರಿಗೆ ಏನು ಬೇಕಾಗಿರ್ಲಿಲ್ಲ, ಅವ್ರಿಗೆ ಬಂಧನನೇ ಬೇಕಾಗಿರ್ಲಿಲ್ಲ, ಓಡ್ತಾ ಇದ್ರು ಅವರು. ಸೊ ಅಂತ ಮುಕ್ತಾತ್ಮರು ಆಗಿದ್ರು ಶುಕದೇವ ಗೋಸ್ವಾಮಿಗಳು. ಶುಕಮುನಿಗಳ ತಂದೆ ಅವರಿಗೆ ಶ್ರೀಮದ್ ಭಾಗವತವನ್ನು ಬೋಧಿಸಿದ್ರು. ಸೊ ಹಾಗೆ ಓಡೋಗ್ತಾ ಇದ್ದಂತ ಶುಕಮುನಿಗಳನ್ನ ಹೇಗೆ ಪುನಃ ಕರ್ಕೊಂಬಂದ್ ಬೋಧಿಸಿದ್ರು ಅಂತಂದ್ರೆ, ಅವರು ಒಂದು ಶ್ಲೋಕವನ್ನ ಹೇಳಿದ್ರು. ಯಾರು? ವ್ಯಾಸದೇವರು ಹೇಳಿದಾಗ ಅದನ್ನ ಕೇಳಿ ಪುನಃ ಅದರಿಂದ ಸೆಳೆಯಲ್ಪಟ್ಟವರಾಗಿ ಶುಕದೇವ ಗೋಸ್ವಾಮಿಗಳು ಬಂದ್ರು. ಅವ್ರ ಹತ್ರ ಬಂದು ಶ್ರೀಮದ್ ಭಾಗವತವನ್ನ ಅಧ್ಯಯನ ಮಾಡಿದ್ರು. ಆಯ್ತಾ? ಶ್ರೀಮದ್ ಭಾಗವತದ ರಚನೆಯ ಕಾಲ ಕುರಿತಂತೆ ಲೌಕಿಕ ವಿದ್ವಾಂಸರಲ್ಲೇ ಕೆಲಮಟ್ಟಿನ ಭಿನ್ನಾಭಿಪ್ರಾಯಗಳಿದೆ. ಈಗ ಇಲ್ಲಿ ಭಾಗವತನ ಈಗ ನಾವೆಲ್ಲ ಓದ್ತಾ ಇದೀವಿ. ಇದು ಯಾವಾಗ ಬರೆದ್ರು ವ್ಯಾಸದೇವರು? ಯಾರ ಕಾಲದಲ್ಲಿ ಬರೆದ್ರು? ಎಷ್ಟು ವರ್ಷಗಳ ಕಾಲ ಆಗಿದೆ? ಇದೆಲ್ಲವೂ ಜಿಜ್ಞಾಸೆ. ಎಲ್ರಿಗೂ ಈ ಕ್ವೆಶ್ಚನ್ಸ್ ಇರುತ್ತೆ. ಅದಕ್ಕೆ ಪ್ರಭುಪಾದರಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಇಲ್ಲಿ ಪರೀಕ್ಷಿತ ಮಹಾರಾಜನು ಅದೃಶ್ಯವಾಗುವ ಮುನ್ನ ಮತ್ತು ಭಗವಾನ್ ಶ್ರೀಕೃಷ್ಣನ ನಿರ್ಗಮನದ ತರುವಾಯ ಇದನ್ನು ರಚಿಸಲಾಗಿದೆ ಎಂಬುದು ಶ್ರೀಮದ್ ಭಾಗವತದ ಪಠ್ಯದಿಂದಲೇ ಖಚಿತವಾಗಿದೆ. ಶ್ರೀಮದ್ ಭಾಗವತ ನಾವಿದನ್ನು ಓದ್ತಾ ಹೋದ್ರೆ ಮುಂದೆ ಬರುತ್ತೆ. ಪರೀಕ್ಷಿತ ಮಹಾರಾಜ ತಳ್ಳುವ ಇಷ್ಟು ಕಳಿಸ್ಲಾ? ಸೊ ಪರೀಕ್ಷಿತ ಮಹಾರಾಜ ಅವನು
ಓಕೆ, ಏನ್ ಹೇಳ್ತಿದ್ದೆ, ಅವನ ಕಥೆ ಮುಂದೆ ಬರುತ್ತೆ ಭಾಗವತದಲ್ಲಿ. ಅವನು ಅದೃಶ್ಯವಾಗುವ ಮುನ್ನ ಅವನಿಗೆ ಶಾಪ, ತಕ್ಷಕ ಕಡ್ದು ಸಾಯ್ತೀಯ ಅಂತ ಶಾಪ ಕೊಟ್ಟಿದ ತಕ್ಷಣ ಅವನೇನ್ ಮಾಡ್ತಾನೆ, ತನ್ನ ಮುಂದಿನ ಕರ್ತವ್ಯ ಏನು ಅಂತ ಅವನು ತಿಳ್ಕೊಳ್ಳೋಕ್ಕೋಸ್ಕರ ಗಂಗಾ ನದಿಯ ತಟಕ್ಕೆ ಬಂದ್ಬಿಡ್ತಾನೆ. ಎಲ್ಲವನ್ನ ತ್ಯಾಗ ಮಾಡಿ, ಸಂಸಾರ, ರಾಜ್ಯಭಾರ ಎಲ್ಲವನ್ನ ಬಿಟ್ಟು ಅವನು ಗಂಗಾ ನದಿಯ ದಂಡೆಗೆ ಬಂದಾಗ, ಆಗ ಅಲ್ಲಿಗೆ ಎಲ್ಲ ಋಷಿಮುನಿಗಳು ಬಂದು ಸೇರ್ತಾರೆ. ಪ್ರಪಂಚಾದ್ಯಂತ ಇರುವಂತ ಎಲ್ಲಾ ಋಷಿಮುನಿಗಳು ಬಂದು ಸೇರ್ತಾರೆ. ಅಲ್ಲಿ ಸೇರಿ ಅವರು ಬಂದಾಗ ಅಲ್ಲಿ ಶುಕದೇವ ಗೋಸ್ವಾಮಿಗಳು ಅಲ್ಲಿಗೆ ಬರ್ತಾರೆ. ಎಲ್ಲರೂ ಸೇರಿ ಅವರನ್ನ ಆಯ್ಕೆ ಮಾಡಿ ವ್ಯಾಸಪೀಠದಲ್ಲಿ ಕೂಡಿಸ್ತಾರೆ. ಆಗ ಅವರು ಪರೀಕ್ಷಿತನಿಗೆ ಭಾಗವತವನ್ನ ಬೋಧನೆ ಮಾಡ್ತಾರೆ. ಸೊ ಹಾಗಾಗಿ ಇದರ ರಚನೆ ಪರೀಕ್ಷಿತ ಮಹಾರಾಜನು ಸಾಯಕ್ಕೆ ಮುಂಚೆ, ಅಂದ್ರೆ ಅವನು ತಕ್ಷಕನಿಂದ ತಕ್ಷಕ ಅವನನ್ನ ಕಡಿಯಕ್ಕೆ ಮುಂಚೆ, ಮತ್ತು ಶ್ರೀ ಕೃಷ್ಣನ ನಿರ್ಗಮನದ ತರುವಾಯ ಅಲ್ವಾ. ಕೃಷ್ಣ ದ್ವಾಪರ ಯುಗದಲ್ಲಿ ಭೂಮಿಗೆ ಬಂದಿದ್ದ, ಅವನ ಅವತಾರ ಮಾಡಿ ತಗೊಂಡಿದ್ದ, ಅಂದ್ರೆ ಅವನು ಅವತರಿಸಿದ್ದ ಇಲ್ಲಿ. ಅವನು ತನ್ನ ಕಾರ್ಯಗಳೆಲ್ಲ ಇಲ್ಲಿ ಮುಗಿದ ಮೇಲೆ ಪುನಃ ಭಗವದ್ಧಾಮಕ್ಕೆ ಅವನು ತನ್ನ ಒಂದು ಲೋಕಕ್ಕೆ ಪ್ರಸ್ಥಾನಗೊಂಡ, ಅಂದ್ರೆ ಹೊರಟು ಹೋದ. ಆತರ ಹೊರಟು ಹೋದ ಮೇಲೆ ಇಲ್ಲಿ ಅವನು ಹೊರಟೋಗ್ತಾನೆ, ಅಂದ್ರೆ ವ್ಯಕ್ತಿಗತ ರೂಪದಲ್ಲಿ ಅವನು ಹೊರಟೋದ. ಆದರೆ ಇಲ್ಲಿ ಇರಕ್ಕೋಸ್ಕರ, ಇಲ್ಲಿ ಭೂಮಿಯ ಮೇಲೆ ಅವನ ಒಂದು ಇರುವಿಕೆಯನ್ನ ಜನರಿಗೆ ಕೊಡ್ಬೇಕಾಗಿತ್ತು. ಸೊ ಹಾಗಾಗಿ ಅವನು ಶ್ರೀಮದ್ ಭಾಗವತದ ಮೂಲಕ ತನ್ನ ಇರುವಿಕೆಯನ್ನ ಕೊಟ್ಟ. ಅಂದ್ರೆ ಶ್ರೀಮದ್ ಭಾಗವತ ಯಾರು? ಕೃಷ್ಣನೇ. ಆಯ್ತಾ? ಕೃಷ್ಣ ಭಾಗವತದ ರೂಪದಲ್ಲಿ ಪ್ರಕಟಗೊಂಡ, ಪುನಃ ನಾಮ ರೂಪದಲ್ಲಿ, ಭಾಗವತದ ರೂಪದಲ್ಲಿ ಕಲಿಯುಗದಲ್ಲಿ ಕೃಷ್ಣ ಇದ್ದಾನೆ. ನೋಡಿ, ಹಾಗಾದ್ರೆ ಯಾರ ಮನೆಯಲ್ಲಿ ಭಾಗವತ ಇಲ್ವೋ ಅವ್ರು ಇವತ್ತೇ ತಗೊಳ್ಬೇಕು, ಕೃಷ್ಣ ಬೇಕು ಅಂದ್ರೆ. ಆಯ್ತಾ? ಮನೆಗೆ ಕೃಷ್ಣ ಬರ್ತಾನೆ, ಕೃಷ್ಣ ಬಂದಿರ್ತಾನೆ ನಮ್ಮ ಜೊತೆಯಲ್ಲಿ. ಕೃಷ್ಣ ಇದ್ದ ಕಡೆ ಏನು? ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ ಅಲ್ವಾ? ಯಾರು ಹೇಳೋದು? ಪುರಂದರದಾಸರು. ಕೃಷ್ಣ ಅಂತ ಹೇಳಿದ್ರೇನೆ ಕಷ್ಟ ಒಂದಿಷ್ಟಿಲ್ಲ. ಇನ್ ಕೃಷ್ಣ ಜೊತೆಲೇ ಇದ್ರೆ ಆನಂದವೋ ಆನಂದ ಅಲ್ವಾ? ಸೊ ಹಾಗಾಗಿ ಎಲ್ಲಾರು ಇವತ್ತು ಬೇಗ ಭಾಗವತಂ ಸೆಟ್ ತಗೋಬೇಕು. ಓಕೆನಾ? ಸೊ ಇಲ್ಲಿ ಅಂದ್ರೆ ಇದನ್ನ ಆಗ ರಚಿಸಲಾಗಿದೆ ಅಂತ ಹೇಳಿದ್ದಾರೆ. ಪರೀಕ್ಷಿತ ಮಹಾರಾಜನು ಭಾರತ ವರ್ಷದ ದೊರೆಯಾಗಿ ಆಳ್ವಿಕೆ ನಡೆಸುತ್ತಿದ್ದಾಗಲೇ ಕಲಿಪುರುಷನನ್ನು ದಂಡಿಸಿದರು. ನೋಡಿ ಇಲ್ಲಿ ಅಂದ್ರೆ ಹೆಂಗೆ ಇದನ್ನ, ಯಾವ ರೀತಿ, ಇದಕ್ಕೂ ಆಧಾರ ಬೇಕಲ್ಲ. ಪ್ರಭುಪಾದರು ಹೇಳೋ ಮಾತುಗೂ ಆಧಾರ, ಅವರು ಅಲ್ಲೂ ಆಧಾರ ಕೊಡ್ತಾರೆ. ಎಲ್ಲೂ ಅವರು ಆಧಾರ ಇಲ್ಲದೆ ಮಾತಾಡೋದೇ ಇಲ್ಲ. ಪ್ರಭುಪಾದರು ಶಾಸ್ತ್ರಗಳಿಂದ ಉಲ್ಲೇಖ ತಗೊಂಡು ಆಧಾರ ಕೊಟ್ಟು ಮಾತಾಡ್ತಾರೆ. ಇದು ಅವರ ವಿಶೇಷತೆ. ಇದೇ ಪರಂಪರೆಯಲ್ಲಿ ಬರುವಂತ ಜ್ಞಾನದ ವಿಶೇಷತೆ, ಅಂದ್ರೆ ಇದೇನೇನೆ ಆಧಾರ ಸಹಿತವಾಗಿ ವಿವರಿಸೋದು. ಸೊ ಇಲ್ಲಿ ಪ್ರಭುಪಾದರು ಇದಕ್ಕೂ ಆಧಾರ ಕೊಡ್ತಿದ್ದಾರೆ. ಏನಂದ್ರೆ ಶ್ರೀಮದ್ ಭಾಗವತದಲ್ಲೇ ಬರುತ್ತೆ ಮುಂದೆ, ಒಮ್ಮೆ ಪರೀಕ್ಷಿತ ಮಹಾರಾಜ ಅವನು ಇದ್ರ ಮೇಲೆ ಅವನು ತನ್ನ ದೇಶ ಸಂಚಾರ ಮಾಡ್ತಿದ್ದಾಗ ಕಲಿಪುರುಷನನ್ನ ನೋಡ್ತಾನೆ. ಅಂದ್ರೆ ಒಂದು ಎತ್ತು, ಅದು ಒಂದು ಕಾಲಲ್ಲಿ ನಿಂತಿರುತ್ತೆ. ಒಬ್ಬ ಕಲಿಪುರುಷ ಅದಕ್ಕೆ ಹಿಡ್ಕೊಂಡು ಹೊಡಿತಾ ಇರ್ತಾನೆ. ಇದನ್ನ ನೋಡಿದಾಗ ಅವನಿಗೆ ಗೊತ್ತಾಗತ್ತೆ ಕಲಿಪುರುಷನ ಪ್ರಭಾವ ಶುರುವಾಗಿದೆ ಅಂತ. ಸೊ ಆಗ ಅವನು ಆ ಕಲಿಪುರುಷನನ್ನ ದಂಡಿಸ್ತಾನೆ. ಅವನ್ಗೆ ಮಾಡ್ತಾನೆ, ಅವನನ್ನ ಕೊಲ್ಲಕ್ಕೆ ಹೋಗ್ತಾನೆ. ಆಗ ಕಲಿಪುರುಷ ಅವನ ಕಾಲಿಗೆ ಬಿದ್ದು ಹೇಳ್ತಾನೆ, ನನಗೆ ಈಗ ಇರಕ್ಕೆ ಕೆಲವು ಜಾಗಗಳನ್ನ ಕೊಡು ಅಂತ ಬೇಡ್ಕೋತಾನೆ. ಆಗ ಅವನು ಪರೀಕ್ಷಿತ್ ಮಹಾರಾಜ
4 ಜಾಗಗಳನ್ನ ಮೊದಲಿಗೆ ಕೊಡ್ತಾನೆ. ಎಲ್ಲಿ ಅಶುಚಿ ಇರುತ್ತೋ ಅಲ್ಲಿ ಕಲಿಪುರುಷನ ಪ್ರಭಾವ ಇರುತ್ತೆ. ಎಲ್ಲಿ ಜೂಜಾಟ, ಆಯ್ತಾ, ಅಶುಚಿ, ಅಸತ್ಯ, ಆಯ್ತಾ, ಸತ್ಯ ಇರಲ್ವೋ ಅಲ್ಲೂ ಕಲಿಪುರುಷನ ಪ್ರಭಾವ ಇರುತ್ತೆ. ಆಯ್ತಾ, ಎಲ್ಲಿ ತಪಸ್ಯ ಯಾರು ಮಾಡಲ್ವೋ ಅಲ್ಲಿ ಕಲಿಪುರುಷನ ಪ್ರಭಾವ ಇರುತ್ತೆ. ಎಲ್ಲಿ ದಯೆ ಅನ್ನೋದಿಲ್ವೋ ಅಲ್ಲಿ ಕಲಿಪುರುಷನ ಪ್ರಭಾವ ಇರುತ್ತೆ. ಆಯ್ತಾ, ಅಂದ್ರೆ ಎಲ್ಲಿ ನಾವು 4 ನಿಯಂತ್ರಕ ತತ್ವಗಳನ್ನ ಎಲ್ಲಿ ಪಾಲನೆ ಮಾಡಲ್ವೋ ಅಲ್ಲಿ ಕಲಿಪುರುಷನ ಪ್ರಭಾವ ಇರುತ್ತೆ. ನೋಡಿ, ಪ್ರಭುಪಾದರು ಅದಕ್ಕೋಸ್ಕರವಾಗಿ ಯಾರು ಜಪ ಮಾಡಕ್ಕೆ ಶುರು ಮಾಡ್ತಾರೋ, 16 ಮಾಲೆ ಮಾಡುವಾಗ, ಪ್ರಭುಪಾದರ ಆಶ್ರಯ ತಗೊಳ್ಳುವಾಗ, ಅಂದ್ರೆ ಪ್ರಭುಪಾದರು ದೀಕ್ಷೆ ಕೊಡಕ್ ಮುಂಚೆ ಈ 4 ನಿಯಂತ್ರಕ ತತ್ವಗಳನ್ನ ನಾನು ಪಾಲಿಸ್ತೀನಿ ಅಂತ ಭಾಷೆ, ಎಲ್ಲರ ಕೈಲೂ ಭಾಷೆ ತಗೋತಾರೆ. ಯಾಕೆ? ಅವರ ಮೇಲೆ ಕಲಿಯ ಪ್ರಭಾವ ಬೀರಬಾರದು ಅಂತ ಹೇಳಿ. ಯಾರು ಅದರಿಂದ ತಮ್ಮನ್ನ ನಿಯಂತ್ರಿಸ್ಕೊಳ್ತಾರೋ ಅವರ ಮೇಲೆ ಖಂಡಿತವಾಗಿಯೂ ಕಲಿಯ ಪ್ರಭಾವ ಇರೋದಿಲ್ಲ. ಆಗ ಅವರು ಆಧ್ಯಾತ್ಮಿಕವಾಗಿ ಮುಂದುವರಿಯಕ್ಕೆ ಸಾಧ್ಯ. ನೋಡಿ, ಎಲ್ಲೂ ಇನ್ಯಾವ ಸಂಸ್ಥೆಯಲ್ಲೂ ಕೂಡ ಇಷ್ಟರ ಮಟ್ಟಿಗೆ ಯೋಚನೆನೇ ಮಾಡೋದಿಲ್ಲ. ಅಂದ್ರೆ ಒಬ್ಬ ಜೀವಿಯ ಉದ್ಧಾರಕ್ಕಾಗಿ ಈ ತರ ಆಲೋಚನೆ ಅಥವಾ ಈ ತರ ಒಂದು ಮಾರ್ಗವನ್ನ ಕೊಟ್ಟಿಲ್ಲ. ಅಂದ್ರೆ ಸಂಪೂರ್ಣ ಪರಿಶುದ್ಧಿ ಎಲ್ಲಿ ಸಾಧ್ಯ? ನಮ್ಮ ಪ್ರಭುಪಾದರು ಸ್ಥಾಪಿಸಿದಂತ ಇಸ್ಕಾನ್ ಸಂಸ್ಥೆಯಲ್ಲಿ ಮಾತ್ರ ಸಾಧ್ಯ. ಒಬ್ಬ ಮನುಷ್ಯನ ಸಂಪೂರ್ಣ ಪರಿಶುದ್ಧತೆ ಆಗ್ಬೇಕು ಅಂದ್ರೆ ಈ 4 ನಿಯಂತ್ರಕ ತತ್ವಗಳನ್ನ ನಾವು ಅನುಸರಿಸ್ಬೇಕು ಜಪ ಮಾಡೋದ್ರೊಂದಿಗೆ. ಸೊ ಇದರಿಂದ ನಾವು ಮಾನಸಿಕವಾಗಿ, ದೈಹಿಕವಾಗಿ ಎಲ್ಲ ತರದಲ್ಲೂ ಶುದ್ಧಿಯಾದಾಗ ಆಧ್ಯಾತ್ಮಿಕವಾಗಿ ಬೇಗ ಮುಂದುವರೆದು ಭಗವಂತನನ್ನ ನೋಡಕ್ಕೆ ಸಾಧ್ಯ ಆಗತ್ತೆ. ಅರ್ಥ ಆಯ್ತಾ? ಇದು ನಮ್ಮ ಪ್ರಭುಪಾದರ ಅಥವಾ ಇಸ್ಕಾನ್ ಸಂಸ್ಥೆಯ ಮಹಿಮೆ ಅಥವಾ ಗರಿಮೆ ಅಂತ ಹೇಳ್ಬೋದು. ಸೊ ಹೀಗೆ ದಂಡಿಸಿದಂತ ಅಂದ್ರೆ ಇದು ಏನು ಇದು ಕೂಡ ಉಲ್ಲೇಖ ಇದೆ. ಸೊ ಇಲ್ಲಿ ಪರೀಕ್ಷಿತ ಮಹಾರಾಜನು ಅದೃಶ್ಯವಾಗುವ ಮುನ್ನ ಮತ್ತು ಭಗವಾನ್ ಇಲ್ಲಿ ಭಾರತ ವರ್ಷದ ದೊರೆಯಾಗಿ ಆಳ್ವಿಕೆ ನಡೆಸುತ್ತಿದ್ದಾಗಲೇ ಕಲಿಪುರುಷನನ್ನು ದಂಡಿಸಿದನು. ಆಮೇಲೆ ಕಲಿಪುರುಷನ್ಗೆ ಇನ್ನೂ ಒಂದು ಜಾಗನೂ ಕೊಟ್ಟ. ಯಾವ್ದು ಗೊತ್ತಾ? ಎಲ್ಲಿ ಜನರು ಚಿನ್ನವನ್ನ ಕೂಡ್ಸಿ ಪೇರ್ಸಿಡ್ತಾರೋ ಅಲ್ಲಿ ಕೂಡ ಕಲಿಪುರುಷ ಇರ್ತಾನೆ. ನಿಮ್ಗೆಲ್ರಿಗೂ ಕಲಿಪುರುಷನ ಪ್ರಭಾವ ಏನು ಅಂತ ಗೊತ್ತಿರ್ಬೇಕು ಅಲ್ವಾ? ನಾವೆಲ್ಲರೂ ಅನುಭವಿಸಿದೀವಿ. ಯಾವಾಗ ಕೃಷ್ಣ ಪ್ರಜ್ಞೆಗೆ ಬರಕ್ ಮುಂಚೆ ಅವನ ಪ್ರಭಾವ ಎಂತದ್ದು ಅಂತ ಚೆನ್ನಾಗ್ ಗೊತ್ತು. ಯಾವ್ದು ಸರಿ ಯಾವ್ದು ತಪ್ಪು ಗೊತ್ತೇ ಆಗೋದಿಲ್ಲ. ಎಲ್ಲವನ್ನೂ ಅಂತ ಅದನ್ನ ನೋಡಿ ಅದ್ರ ಹಿಂದೆ ಓಡೋಗುವಂತ ಸ್ವಭಾವ ಅಲ್ವಾ? ಯಾವ್ದೋ ಕೆಟ್ಟ ಹಾಡು, ಕ್ಯಾಚಿ ಟ್ಯೂನ್ ಅಂತ ಅನ್ಕೊಂಡು ಅದನ್ನ 20 ಸತಿ ಕೇಳೋ ಒಂದು ಹವ್ಯಾಸ ಅಲ್ವಾ? ಇದೆಲ್ಲ ಕಲಿಪುರುಷನ ಪ್ರಭಾವ. ಸೊ ಇಂಥ ಪ್ರಭಾವದಲ್ಲಿ ನಾವು ಸಿಕ್ಕಾಕೊಂಡಿದ್ವಿ. ಈಗ ನಾವು ಅದೆಲ್ಲ ಚೆನ್ನಾಗಿಲ್ಲ ಅನ್ನೋದು ಗೊತ್ತಾಗಿದೆ. ಅದು ನಮ್ಗಲ್ಲ, ಆ ತರದ್ದು ನಾವು ಅದರಿಂದ ನನ್ಗೇನು ಉಪಯೋಗ ಇಲ್ಲ, ಇದೆಲ್ಲ ಅರ್ಥ ಆಗ್ತಾ ಇದೆ. ಯಾಕೆ ಅಂದ್ರೆ ಈ 4 ನಿಯಂತ್ರಕ ತತ್ವಗಳು ಮತ್ತು ಜಪದ ಪ್ರಭಾವ. ಆಯ್ತಾ? ಸೊ ನೆಕ್ಸ್ಟ್, ಅಪೌರುಷೇಯ ಧರ್ಮ ಗ್ರಂಥಗಳು ಮತ್ತು ಜ್ಯೋತಿಷಾಸ್ತ್ರದ ಲೆಕ್ಕಾಚಾರಗಳ ಪ್ರಕಾರ ಕಲಿಯುಗದ 5000 ವರ್ಷಗಳು ಕಳೆದಿವೆ. ಸೊ ಅಂದ್ರೆ ಈ ಅಪೌರುಷೇಯ ಧರ್ಮ ಗ್ರಂಥಗಳು ಅಂದ್ರೆ ಈ ಶಾಸ್ತ್ರಗಳ ಪ್ರಕಾರ ಮತ್ತು ಜ್ಯೋತಿಷ್ ಶಾಸ್ತ್ರದ ಪ್ರಕಾರ, ಇದೆರಡು ಪ್ರಕಾರನ ಲೆಕ್ಕ ಹಾಕಿದ್ರೆ ಭಾಗವತವನ್ನ ಬರೆದು 5000 ವರ್ಷ ಆಗಿದೆ ಅನ್ನೋದು ಗೊತ್ತಾಗತ್ತೆ. ಆದ್ದರಿಂದ ಶ್ರೀಮದ್ ಭಾಗವತವನ್ನು ಕನಿಷ್ಠ 5000 ವರ್ಷಗಳ ಹಿಂದೆ ರಚಿಸಲಾಗಿದೆ. ಮಹಾಭಾರತವನ್ನು ಶ್ರೀಮದ್ ಭಾಗವತಕ್ಕೂ ಮೊದಲು ರಚಿಸಲಾಯಿತು. ಹೌದ್ ತಾನೆ? ಮಹಾಭಾರತ ರಚಿಸಿದ್ಮೇಲೆ ಅವ್ರಿಗೆ ಅತೃಪ್ತಿ ಕಾಡಿತು. ಯಾರಿಗೆ? ವ್ಯಾಸದೇವರಿಗೆ. ಆಗ ನಾರದರು ಬಂದು ಅವರಿಗೆ ಉಪದೇಶ ಮಾಡಿದ್ದಕ್ಕೆ ಭಾಗವತದ ರಚನೆ ಆಯಿತು. ಅಂದ್ಮೇಲೆ ಮಹಾಭಾರತ 5000 ವರ್ಷಕ್ಕೆ ಮುಂಚೆ ರಚನೆಯಾಯಿತು. ಅಂದ್ರೆ ಭಾಗವತಕ್ಕೂ ಮುಂಚೆ ರಚನೆ ಆಯಿತು. ಪುರಾಣಗಳನ್ನು ಮಹಾಭಾರತಕ್ಕೂ ಮೊದಲು ಸಂಕಲಿಸಲಾಯಿತು. ಸೊ ಪುರಾಣಗಳು 18 ಪುರಾಣ ಯಾವಾಗ ಬಂತು?
ಮಹಾಭಾರತ ಬರಕ್ಕೂ ಮುಂಚೆ ಪುರಾಣಗಳು ಬಂತು. ಅದು ನಾನಾ ವೇದ ಸಾಹಿತ್ಯಗಳ ಸಂಕಲನದ ಕಾಲದ ಒಂದು ಅಂದಾಜು ಮಾತ್ರ. ನಾರದರ ಆದೇಶಾನುಸಾರ ಶ್ರೀಮದ್ ಭಾಗವತದ ವಿವರವಾದ ವರ್ಣನೆಗೆ ಮೊದಲು ಸಾರಾಂಶ ನೀಡಲಾಗಿದೆ. ಅಂದ್ರೆ ಇಲ್ಲಿ ನಾನಾ ವೇದ ಸಾಹಿತ್ಯಗಳ ಸಂಕಲನದ ಕಾಲದ ಒಂದು ಅಂದಾಜು ಮಾತ್ರ. ಇದು ಹೀಗೆ ನಾವು ಎಸ್ಟಿಮೇಟ್ ಮಾಡ್ಬೋದು, ಅಂದಾಜು ಮಾಡ್ಬೋದು. ನಾರದರ ಆದೇಶಾನುಸಾರ ಶ್ರೀಮದ್ ಭಾಗವತದ ವಿವರವಾದ ವರ್ಣನೆಗೆ ಮೊದಲು ಸಾರಾಂಶ ನೀಡಲಾಗಿದೆ. ಭಾಗವತವನ್ನ ಅಂದ್ರೆ ಪೂರ್ಣ ರೂಪದಲ್ಲಿ ವಿವರವಾಗಿ ತಿಳ್ಕೊಳ್ಳೋಕೆ ಮುಂಚೆ ಶುರುವಾತಿನಲ್ಲೇ ಇದರ ಸಾರಾಂಶವನ್ನ ಕೊಡಲಾಗಿದೆ. ಮೊದಲನೇ ಅಧ್ಯಾಯದಲ್ಲಿ ಭಾಗವತ ಏನನ್ನ ಹೇಳುತ್ತೆ ಅನ್ನೋದನ್ನ ವಿವರವಾಗಿ ಕೊಡಲಾಗಿದೆ. ಇದನ್ನ ನೀವೆಲ್ಲ ತಿಳ್ಕೋತಾ ಬರ್ತಾ ಇದ್ದೀರಾ ಈಗ, ಆಯ್ತಾ? ಶ್ರೀಮದ್ ಭಾಗವತವು ನಿವೃತ್ತಿ ಮಾರ್ಗ ಪಥವನ್ನು ಅನುಸರಿಸಲು ವಿಧಿಸಲಾಗಿರುವ ಒಂದು ವಿಜ್ಞಾನ. ನಿವೃತ್ತಿ ಮಾರ್ಗ ಅಂದ್ರೆ ಏನು? ಮುಂದಿನ ಸಾಲಿನಲ್ಲೇ ಪ್ರವೃತ್ತಿ ಮಾರ್ಗ ಅಂತ ಕೊಟ್ಟಿದ್ದಾರೆ. ನಾರದರು ಪ್ರವೃತ್ತಿ ಮಾರ್ಗ ಪಥವನ್ನು ಖಂಡಿಸಿದರು ಅಂತ. ಅಂದ್ರೆ ಏನಿದು? ನಿವೃತ್ತಿ ಮತ್ತು ಪ್ರವೃತ್ತಿ ಮಾರ್ಗ ಅಂದ್ರೆ ಏನು ಅಂದ್ರೆ, ನಿವೃತ್ತಿ ಮಾರ್ಗ ಅಂತಂದ್ರೆ ಯಾರು ಇಂದ್ರಿಯ ತೃಪ್ತಿಯನ್ನೆಲ್ಲ ಬಿಟ್ಟು ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ನಡೀತಾರೋ ಅದು ನಿವೃತ್ತಿ ಮಾರ್ಗ, ಇಂದ್ರಿಯ ತೃಪ್ತಿಯನ್ನ ಬಿಡೋದು ಅಂತ. ಪ್ರವೃತ್ತಿ ಮಾರ್ಗ ಅಂದ್ರೆ ಏನು ಅಂದ್ರೆ, ಅಲ್ಲಿ ಇಂದ್ರಿಯ ತೃಪ್ತಿಯನ್ನ ವೇದಗಳ ಅಥವಾ ಶಾಸ್ತ್ರಗಳ ಪ್ರಕಾರ ನಿಯಂತ್ರಿತ ರೀತಿಯಲ್ಲಿ ಮಾಡುತ್ತಾ ಆತ್ಮ ಸಾಕ್ಷಾತ್ಕಾರಕ್ಕೆ ತೊಡಗೋದು ಪ್ರವೃತ್ತಿ ಮಾರ್ಗ, ಆಯ್ತಾ? ಅಂದ್ರೆ ಏನಂತಾರೆ? ಧರ್ಮ, ಅರ್ಥ, ಕಾಮ, ಮೋಕ್ಷ, ಈ 4 ಚತುರ್ವಿಧ ಪುರುಷಾರ್ಥ ಕೊಟ್ಟಿದ್ದಾನೆ ಭಗವಂತ ವೇದದಲ್ಲಿ. ಯಾರಿಗೆ? ಲೌಕಿಕ ಜನರಿಗೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂದ್ರೆ ಏನು? ಧಾರ್ಮಿಕತೆಯಿಂದ ಬದುಕು ನಡೆಸೋದು ಅಂದ್ರೆ ಏನು? ಧಾರ್ಮಿಕತೆಯಿಂದಾನೆ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಶುಚಿತ್ವ, ದಯೆ, ತಪಸ್ಯ ಮತ್ತು ಏನದು ಇನ್ನೊಂದು ಶೌಚ. ಶುಚಿತ್ವ ಹೇಳಿದ್ನಲ್ಲ, ಶುಚಿತ್ವ, ದಯೆ, ತಪಸ್ಯ ಮತ್ತು ಇನ್ನೊಂದು ಅವಾಗ್ಲೇ ಹೇಳಿದ್ನಲ್ಲ ನಾನು, ನಾಲ್ಕು ನಿಯಂತ್ರಕ ತತ್ವಗಳು ಏನಿದೆಯಲ್ಲ, ಇದನ್ನ ಸತ್ಯ ಆಯ್ತು, ಆಯ್ತಾ? ಸೊ ಇದನ್ನ ಇದನ್ನ ಅನುಸರಿಸ್ತಾ, ಇದನ್ನ ಪಾಲಿಸ್ತಾ ಈ ಇಂದ್ರಿಯ ತೃಪ್ತಿಯಲ್ಲಿ ತೊಡಗೋದು. ಅಂದ್ರೆ ಉದಾಹರಣೆಗೆ ಪ್ರಭುಪಾದರು ಒಂದ್ ಕಡೆ ಇದನ್ನ ಕೊಡ್ತಾರೆ. ಇಂದ್ರಿಯ ತೃಪ್ತಿ ಅಂದ್ರೆ ಉನ್ನತ ಮಟ್ಟದ ಇಂದ್ರಿಯ ತೃಪ್ತಿ ಭೌತಿಕ ಜಗತ್ತಿನಲ್ಲಿ ಅಂತ ಅಂದ್ರೆ ಸೆಕ್ಸ್ ಲೈಫ್, ಆಯ್ತಾ? ಅಂದ್ರೆ ಮೈಥುನದಲ್ಲಿ ತೊಡಗೋದು. ಇದನ್ನು ಸಹ ಶಾಸ್ತ್ರ ನಿಯಂತ್ರಿತ ರೀತಿಯಲ್ಲಿ ಮಾಡಕ್ಕೆ ಅನುಮತಿ ಕೊಡತ್ತೆ. ಆ ರೀತಿ ನಿಯಂತ್ರಿತ ರೀತಿಯಲ್ಲಿ, ಇದು ಶಾಸ್ತ್ರ ಪ್ರಕಾರ ನಾನು ಬರೀ ಮಕ್ಕಳನ್ನ ಪಡೆಯಕ್ಕೋಸ್ಕರ ನಾನು ಮಾಡ್ಬೇಕೇ ಹೊರತು ಇಷ್ಟ ಬಂದಂಗೆ ಮಾಡಬಾರದು, ಆಯ್ತಾ? ಅಂದ್ರೆ ಈಗ ಏನ್ ಮಾಡ್ತಿದ್ದಾರೆ, ಹಲವಾರು ಅಂದ್ರೆ ಇದು ಕೂಡ ಮಾಯೆಯ ಪ್ರಭಾವ, ಕಲಿಯ ಪ್ರಭಾವ. ಹೇಗಿರುತ್ತೆ ಅಂದ್ರೆ, ಎಲ್ಲಿ ಅಂದ್ರೆ ಅಶುಚಿಯನ್ನ ಹೆಚ್ಚಿಸಕ್ಕೆ ಏನ್ ಮಾಡ್ತಾರೆ, ಎಲ್ಲ ಟಿವಿ ಅಥವಾ ಮ್ಯಾಗಝಿನ್ಸು ಎಲ್ಲ ತೆಗೆದ್ರೆ ಎಲ್ಲ ಕಡೆ ಕಾಂಡಮ್ಗಳ ಅಡ್ವರ್ಟೈಸ್ಮೆಂಟ್ ಅಲ್ವಾ, ಅಥವಾ ಗರ್ಭ ನಿರೋಧಕ ಮಾತ್ರೆಗಳ ಅಡ್ವರ್ಟೈಸ್ಮೆಂಟ್. ಇಂಥದ್ದನ್ನ ಹೆಚ್ಚು ಹೆಚ್ಚು ಪ್ರಾಜೆಕ್ಟ್ ಮಾಡ್ತಾರೆ. ಅದಕ್ಕೆ ಸರ್ಕಾರ ಅಥವಾ ಎಲ್ಲರೂ ಅದನ್ನ ಅದಕ್ಕೆ ಬೆಂಬಲ ಕೊಡ್ತಾರೆ. ಆಯ್ತು, ಹೌದು, ಇದನ್ನ ಉಪಯೋಗಿಸಿ ಸಂತಾನ ನಿಯಂತ್ರಣಗೊಳಿಸಿ ಅಲ್ವಾ, ನಾವಿಬ್ಬರು ನಮಗಿಬ್ಬರು ಅದು, ಅಥವಾ ಈಗ ಒಬ್ಬರು, ಹಿಂಗಾಗೋಗಿದೆ. ಈ ತರ ಎಲ್ಲ ಯಾಕೆ ಅಂದ್ರೆ, ಒಂದು ಮಗು ಮಾಡ್ಕೊಳ್ಳಿ ಅಂತ ಹೇಳೋದಾಗ್ಲಿ ಅಥವಾ ಮಕ್ಕಳೇ ಮಾಡ್ಕೋಬೇಡಿ ಅಂತ ಹೇಳಕ್ಕೆ ಅವ್ರಿಗೆ ಯಾವ ಅಧಿಕಾರ ಇಲ್ಲ. ಆದ್ರೆ ಕಲಿಸ್ಬೇಕಾಗಿದ್ದೇನು, ಶಾಸ್ತ್ರ ಪ್ರಕಾರ ಜೀವನ ನಡೆಸಿ ಅಂತ. ಆದ್ರೆ ಸರ್ಕಾರ ಅಥವಾ ನಾಯಕರಿಗೆ ಅದರ ಗಮನ ಅಂದ್ರೆ ಅದರ ಜ್ಞಾನ ಇಲ್ಲ ಅಂದ್ರೆ ಅವ್ರೇನ್ ಕಲಿಸ್ತಾರೆ? ಅದಕ್ಕೆ ಜೀವಿ ಅದನ್ನು ಪ್ರತಿಯೊಬ್ಬ ಮನುಷ್ಯ ಕೂಡ ಇದನ್ನು ತಿಳ್ಕೋಬೇಕು.
ಸೊ ಯಾವಾಗ ಅವನು ಶಾಸ್ತ್ರ ಪ್ರಕಾರವಾಗಿ ಬರೀ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಇರುವಂತ ಮಕ್ಕಳನ್ನ ಪಡೆಯಕ್ಕೋಸ್ಕರ, ಕೃಷ್ಣ ಪ್ರಜ್ಞೆಯಲ್ಲಿ ಇರುವಂತ ಮಕ್ಕಳನ್ನ ಪಡ್ಕೊಳ್ಳೋದು ಅಂದ್ರೇನು, ಪ್ರತಿ ಬಾರಿಯೂ ಅವನು ಭಗವಂತನಿಗೆ ಅಂದ್ರೆ ತಪಸ್ಸೆ ಮಾಡ್ಬೇಕು. ಅವನು ಏನ್ ತಪಸ್ಸೆ ಮಾಡ್ಬೇಕು? ಜಪ ಮಾಡ್ಬೇಕು, ಅಥವಾ ಹೋಮ ಹವನಾದಿಗಳನ್ನ ಮಾಡ್ಬೇಕು. ಆಮೇಲೆ ಗರ್ಭಾಧಾನ ಸಂಸ್ಕಾರಕ್ಕೆ ತೊಡಗಬೇಕು. ಅಂದ್ರೆ ಭಗವಂತನನ್ನ ಮೊದಲು ಅವನಿಗೆ ಪ್ರಾರ್ಥನೆ ಮಾಡ್ಬೇಕು, ಅವನ ಅನುಮತಿ ತಗೊಳ್ಬೇಕು, ಆಮೇಲೆ ಮಾಡ್ಬೇಕು. ಆಗ ಹುಟ್ಟುವ ಮಕ್ಕಳು ಕೃಷ್ಣ ಪ್ರಜ್ಞಾವಂತರಾಗಿ ಅಂದ್ರೆ ಬುದ್ಧಿವಂತರಾಗಿ ಹುಟ್ಟುತ್ತಾರೆ. ಸೊ ಇದು ಶಾಸ್ತ್ರ ಪ್ರಕಾರವಾಗಿ ಮಾಡುವಂಥದ್ದು. ಆದ್ರೆ ಈಗ ಏನಾಗಿದೆ? ಉಲ್ಟಾ ಅಲ್ವಾ? ಯಾರು ಅದರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಸೊ ಈ ರೀತಿ ಮಾಡ್ತಾ ಅಂದ್ರೆ ಇದು ಒಂದು ಉದಾಹರಣೆ. ಅದೇ ರೀತಿ ಸತ್ಯಸಂಧತೆಯಿಂದ ಇರೋದು, ದಯೆಯಿಂದ ಕೂಡಿರೋದು, ಇದೆಲ್ಲವನ್ನ ಯಾರು ಪಾಲಿಸ್ತಾ ಜೀವನ ನಡೆಸ್ತಾರೋ ಅದು ಧರ್ಮದ ಜೀವನ ಆಗುತ್ತೆ. ಅಂತ ಧರ್ಮದ ಜೀವನದಲ್ಲಿ ತೊಡಗಿದ್ದಾಗ ಅವರಿಗೆ ಆರ್ಥಿಕ ಅಭಿವೃದ್ಧಿ ತಾನಾಗಿ ಆಗುತ್ತೆ. ಅವರು ಆರ್ಥಿಕವಾಗಿ ಮುನ್ನಡೀತಾರೆ. ಆರ್ಥಿಕವಾಗಿ ಮುನ್ನಡೆದಾಗ ಅವರಿಗೆ ಅವರ ಕಾಮವಾಂಛೆಗಳನ್ನೆಲ್ಲ ಪೂರೈಸ್ಕೊಳ್ಳಕ್ಕೆ ಅನುಕೂಲನೂ ಆಗತ್ತೆ. ಅಂದ್ರೆ ಕಾಮವಾಂಛೆಗಳು ಅಂದ್ರೆ ಏನು? ಅವರಿಗೆ ಏನು ಬೇಕೋ ಅದು, ಇಲ್ಲಿ ನನಗೆ ಸಂತೋಷ ಅಂದ್ರೆ, ಅವರು ಧರ್ಮದ ರೀತಿಯಲ್ಲಿ ನಡೀತಿದ್ರು ಕೂಡ ಅವರ ಎಲ್ಲ ಜಿಜ್ಞಾಸೆಗಳು ಸಂಪೂರ್ಣವಾಗಿ ಅವ್ರಿಗೆಲ್ಲ ಗೊತ್ತಾಗಿರುತ್ತೆ ಅಂತಲ್ಲ. ಅವ್ರಿಗೂ ಕೆಲವೊಂದು ಏನಿದೆ, ಇಲ್ಲಿ ಸಂತೋಷ ಇರ್ಬೋದಾ, ಅಲ್ಲಿ ಸಂತೋಷ ಇರ್ಬೋದಾ, ಇದು ಆ ಸಂತೋಷವನ್ನ ಹುಡುಕ್ತಾ ಇರ್ತಾರೆ. ಸೊ ಹಾಗಾಗಿ ಅವರು ತಮ್ಮ ಇಂದ್ರಿಯ ತೃಪ್ತಿಗಳ ಮೂಲಕ ಸಂತೋಷ ಪಡೆಯಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಕೊನೆಗೆ ಆ ಇಂದ್ರಿಯ ತೃಪ್ತಿಯ ಮೂಲಕ ಸಂತೋಷ ಪಡೆಯಕ್ ಪ್ರಯತ್ನ ಪಟ್ಟು ಸಿಕ್ಕದೆ ಹೋದಾಗ ಆಗ ಅವರು ಇಲ್ಲೆಲ್ಲೂ ಸಂತೋಷ ಇಲ್ಲ ಅಂದ್ಮೇಲೆ ಸಂತೋಷ ಅನ್ನೋದು ಎಲ್ಲಿದೆ? ಆ ಕ್ವೆಶ್ಚನ್ ಬಂದಾಗ, ಆ ಪ್ರಶ್ನೆ ಅವರಲ್ಲಿ ಉದಿಸಿದಾಗ ಅವರು ಆತ್ಮ ಸಾಕ್ಷಾತ್ಕಾರನ ಮುಕ್ತಿಯ ಪಥದ ಕಡೆಗೆ ಮನಸ್ಸು ಮಾಡ್ತಾರೆ. ಇದೇ ಧರ್ಮ, ಅರ್ಥ, ಕಾಮ, ಮೋಕ್ಷದ ಉದ್ದೇಶ. ಇದು ಪ್ರವೃತ್ತಿ ಮಾರ್ಗ. ಈ ರೀತಿ ಮಾಡೋದು ಪ್ರವೃತ್ತಿ ಮಾರ್ಗ. ನಿವೃತ್ತಿ ಮಾರ್ಗ ಅಂದ್ರೆ ಇಂದ್ರಿಯ ತೃಪ್ತಿಯನ್ನ ಸಂಪೂರ್ಣವಾಗಿ ನಿಗ್ರಹಿಸೋದು, ಸಂಪೂರ್ಣವಾಗಿ ತೆಗೆದುಹಾಕೋದು. ಕಿಂಚಿತ್ತು ಇಂದ್ರಿಯ ತೃಪ್ತಿಯಲ್ಲಿ ತೊಡಗದೆ ಲೌಕಿಕದಲ್ಲಿ ಅನೇಕ ಇದು ನಮಗೆ ಕಾಣಿಸ್ತಾ ಇರುತ್ತೆ. ಏನಂತಾರೆ, ಅಟ್ರಾಕ್ಷನ್, ಆಕರ್ಷಣೆಗಳು ನಮ್ಮನ್ನ ಸೆಳೀತಾ ಇರುತ್ತೆ. ಆಗೆಲ್ಲ ನಮ್ಮ ಇಂದ್ರಿಯಗಳನ್ನ ನಾವು ಒಳಕ್ಕೆ ಎಳ್ಕೊಂಡಾಗ ಇದು ನನಗಲ್ಲ, ಇದು ನನಗಿಷ್ಟ ಇಲ್ಲ, ಇದು ಚೆನ್ನಾಗಿಲ್ಲ, ಅದು ಎಷ್ಟೇ ಬಣ್ಣವಾಗಿ, ಎಷ್ಟೇ ಆಕರ್ಷಕವಾಗಿ, ಎಷ್ಟೇ ರುಚಿಯಾಗಿ, ಅಥವಾ ಎಷ್ಟೇ ನಮ್ಮನ್ನ ಸೆಳಿಬಹುದು, ಆದರೂ ಆಗ ನಾವು ಇಂದ್ರಿಯಗಳನ್ನ ಒಳಗೆ ಎಳ್ಕೊಂಡ್ರೆ ಅದು ನಿವೃತ್ತಿ ಮಾರ್ಗ. ಆಯ್ತಾ? ಆ ರೀತಿ ನಡ್ಕೊಳ್ಳೋದು ನಿವೃತ್ತಿ ಮಾರ್ಗ ಆಗತ್ತೆ. ನಾರದರು ಈ ನಿವೃತ್ತಿ ಮಾರ್ಗವನ್ನ ಅನುಸರಿಸಲು ಅವರು ಅದನ್ನ ನಿವೃತ್ತಿ ಪಥವನ್ನ ಬೋಧಿಸಿದ್ರು. ಅಂದ್ರೆ ಅದನ್ನ ಒಪ್ಕೊಂಡ್ರು. ಆದ್ರೆ ಪ್ರವೃತ್ತಿ ಮಾರ್ಗವನ್ನ ಖಂಡಿಸಿದರು. ಯಾಕೆ? ಅದರಲ್ಲೂ ಕೂಡ ದಾರಿ ತಪ್ಪುವ ಸಾಧ್ಯತೆಗಳು ಇದೆ. ನಾ ಹೇಳದ್ನಲ್ಲ, ಈಗ ಧರ್ಮ, ಅರ್ಥ, ಕಾಮ, ಮೋಕ್ಷ ಕೊಟ್ಟಿದ್ದಾನೆ. ಆದ್ರೆ ಜನ ಏನ್ ಮಾಡ್ತಾರೆ? ಧರ್ಮ ಯಾಕೆ ಮಾಡ್ತಾರೆ? ಅರ್ಥ ಸಂಪಾದನೆಗೆ. ಧರ್ಮ, ಅರ್ಥ ಏನೇ ಆಗ್ಲಿ ಎಲ್ಲದಕ್ಕೂ ಅವರು ಬೇಸ್ ಏನಿಟ್ಕೋತಾರೆ? ಮೋಕ್ಷ ಅಲ್ಲ, ಕಾಮ. ತಮ್ಮ ಒಂದು ಕಾಮವನ್ನ ಪೂರೈಸ್ಕೊಳ್ಳಕ್ಕೆ ಧಾರ್ಮಿಕವಾಗಿ, ಆರ್ಥಿಕವಾಗಿ ಎಲ್ಲ ತರ ತಾನು ಅಭಿವೃದ್ಧಿ ಆಗ್ಬೇಕು ಅಂತ ನೋಡ್ತಾರೆ. ಎಲ್ಲದಕ್ಕೂ ಗುರಿ ಅವ್ರದ್ದು ಕಾಮನೇ ಇರುತ್ತೆ. ಹಾಗಾಗಿ ಅದನ್ನ ಖಂಡಿಸಿದ್ರು. ಶ್ರೀಮದ್ ಭಾಗವತದ ವಸ್ತುವು ಮಾನವನ ಐಹಿಕ ವ್ಯಾಧಿಗಳಿಗೆ ಒಂದು ಚಿಕಿತ್ಸಾ ಕ್ರಮವಾಗಿದೆ. ನೋಡಿ, ಮಾನವನ ಐಹಿಕ ವ್ಯಾಧಿಗಳು ಇಲ್ಲೂ ಕೂಡ ಹೇಳಿದ್ರು, ರೋಗಗ್ರಸ್ತ ಅಂತ ಅಲ್ವಾ? ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ಪ್ರಪಂಚದ ಮೇಲೆ ರೋಗಗ್ರಸ್ತನಾಗಿದ್ದಾನೆ. ಯಾವುದರ ರೋಗ? ಇಂದ್ರಿಯ ತೃಪ್ತಿಯ ರೋಗ ನಮ್ಗೆಲ್ಲ ಬಡ್ಕೊಂಡಿದೆ. ಸದಾಕಾಲ ಇಂದ್ರಿಯಗಳಿಗೆ ಅದನ್ ತಿನ್ಸು, ಇದನ್ ನೋಡು, ಅದನ್ ಕೇಳು, ಬರೀ ಇಂಥದ್ದೇ ಇದ್ರಲ್ಲೇ ಮುಳುಗೋಯ್ದು ಇಂದ್ರಿಯಗಳನ್ನೆಲ್ಲ ಲೌಕಿಕದಲ್ಲೇ ತೊಡಗಿಸ್ತಾ ಇದೀವಿ. ಇದೇ ಒಂದ್ ದೊಡ್ಡ ರೋಗ ನಮ್ಗೆ. ಸೊ ಇದರಿಂದ ಈ ರೋಗದಿಂದ ನಾವು ಆಚೆ ಬರ್ಬೇಕು ಅಂದ್ರೆ
ಭಾಗವತದ ಪಠಣ ಮಾಡಬೇಕು. ಐಹಿಕ ಅಸ್ತಿತ್ವದ ಯಾತನೆಗಳ ಸಂಪೂರ್ಣ ನಿವಾರಣೆಯೇ ಆಗಿದೆ, ಅಥವಾ ಐಹಿಕ ಅಸ್ತಿತ್ವಗಳ ಯಾತನೆ. ಸೊ ಇದನ್ನ ಆ ರೀತಿ ಭಾಗವತವನ್ನ ಓದೋದ್ರಿಂದ ನಾವು ಈ ಒಂದು ಐಹಿಕ ಅಸ್ತಿತ್ವದಿಂದ ಹೊರಗೆ ಬರಬಹುದು. ಆಯ್ತಾ? ಈಗ 9ನೇ ಶ್ಲೋಕ ತಗೊಳ್ಳೋಣ, ಆಮೇಲೆ ಡೌಟ್ ಏನಾದ್ರು ಇದ್ರೆ ಕ್ಲಿಯರ್ ಮಾಡೋಣ. ಸೊ ಶೌನಕ ಉವಾಚ ಸ ವೈ ನಿವೃತ್ತಿ ನಿರತಃ ಸರ್ವತ್ರೋಪೇಕ್ಷಕೋ ಮುನಿಃ ಕಸ್ಯ ವಾ ಬೃಹತಿ ಮೇತಾಂ ಆತ್ಮಾರಾಮ ಸಮಭ್ಯಸತ್. ಶೌನಕ ಉವಾಚ, ಶ್ರೀ ಶೌನಕರು ಹೇಳಿದರು, ಸಹ ಅವನು ವೈ ಹಾಗಿದ್ದರು, ನಿವೃತ್ತಿ ಆತ್ಮ ಸಾಕ್ಷಾತ್ಕಾರ ಮಾರ್ಗದಲ್ಲಿ ನಿರತಃ ಸದಾ ತೊಡಗಿದ್ದು, ಸರ್ವತ್ರ ಎಲ್ಲವುಗಳಲ್ಲೂ ಉಪೇಕ್ಷಕಃ ಉದಾಸೀನನಾದ ಮುನಿಹಿ ಋಷಿಯು, ಕಸ್ಯ ಯಾವ ಕಾರಣಕ್ಕಾಗಿ, ವ ಅಥವಾ ಬೃಹತೀಂ ವಿಸ್ತಾರವಾದ, ಏತಾಂ ಇದನ್ನು, ಆತ್ಮ ಆರಾಮ ಸ್ವಯಂ ತೃಪ್ತನಾದ, ಸಮಭ್ಯಸತ್ ಅಧ್ಯಯನ ಮಾಡಿದನು. ಸೊ ಅನುವಾದ ಓದ್ತೀರಾ ಯಾರಾದ್ರು ಬೇಗ? ಹರೇ ಕೃಷ್ಣ ಮಾತಾಜಿ. Yes, ಓದಿ ಮಾತಾಜಿ. ಮಾತಾಜಿ. ಲೀಲಾವತಿ ಮಾತಾಜಿ. ಅನುವಾದ. ಶ್ರೀ ಶೌನಕ ಮುನಿಗಳು ಸೂತ ಮುನಿಗಳನ್ನು ಕೇಳಿದರು. ಶ್ರೀ ಶುಕ ಮುನಿಗಳು ಆಗಲೇ ಆತ್ಮ ಸಾಕ್ಷಾತ್ಕಾರದ ಪಥದಲ್ಲಿದ್ದರು. ಆದ್ದರಿಂದ ಅವರು ಆತ್ಮ ಸಂತುಷ್ಟರಾಗಿದ್ದರು. ಹಾಗಿದ್ದೂ ಅವರು ಅಷ್ಟೊಂದು ವಿಸ್ತಾರವಾದ ಸಾಹಿತ್ಯವನ್ನು ಅಧ್ಯಯನ ಮಾಡುವ ಶ್ರಮವನ್ನು ಏಕೆ ಕೈಗೊಂಡರು? ಭಾವಾರ್ಥ. ಜನಸಾಮಾನ್ಯರಿಗೆ ಜೀವನದಲ್ಲಿ ಅತ್ಯುನ್ನತ ಪರಿಪೂರ್ಣತೆ ಎಂದರೆ ಐಹಿಕ ಚಟುವಟಿಕೆಗಳನ್ನು ತೊರೆದು ಆತ್ಮ ಸಾಕ್ಷಾತ್ಕಾರದ ಪಥದಲ್ಲಿ ಸ್ಥಿರವಾಗುವುದು. ಯಾರು ಇಂದ್ರಿಯ ಭೋಗದಲ್ಲಿ ಸಂತೋಷ ಪಡುತ್ತಾರೋ ಅಥವಾ ಭೌತಿಕವಾದ ಶರೀರ ಕಾರ್ಯಗಳಲ್ಲಿ ತೊಡಗಿರುತ್ತಾರೋ ಅಂತಹವರನ್ನು ಕರ್ಮಿಗಳು ಎಂದು ಕರೆಯಲಾಗುತ್ತದೆ. ಅಂತಹ ಸಹಸ್ರಾರು ಲಕ್ಷೋಪಲಕ್ಷ ಕರ್ಮಿಗಳಲ್ಲಿ ಒಬ್ಬರು ಆತ್ಮ ಸಾಕ್ಷಾತ್ಕಾರದ ಮೂಲಕ ಆತ್ಮಾರಾಮರಾಗಬಹುದು. ಆತ್ಮ ಎಂದರೆ ಆತ್ಮನು, ಆರಾಮ ಎಂದರೆ ಸಂತೋಷ ಪಡುವುದು. ಪ್ರತಿಯೊಬ್ಬರು ಗರಿಷ್ಠ ಸುಖ ಸಂತೋಷದ ಹುಡುಕಾಟದಲ್ಲಿರುವವರು. ಆದರೆ ಒಬ್ಬನ ಸುಖ ಸಂತೋಷದ ಮಟ್ಟವು ಇನ್ನೊಬ್ಬನದಕ್ಕಿಂತ ಭಿನ್ನವಾಗಿರಬಹುದು. ಆದ್ದರಿಂದ ಕರ್ಮಿಗಳು ಅನುಭವಿಸುವ ಸುಖ ಸಂತೋಷಗಳ ಮಟ್ಟವು ಆತ್ಮಾರಾಮದರಕ್ಕಿಂತ ಭಿನ್ನವಾಗಿರುತ್ತದೆ. ಆತ್ಮಾರಾಮರು ಎಲ್ಲಾ ರೀತಿಯಲ್ಲೂ ಐಹಿಕ ಸುಖ ಸಂತೋಷಗಳಲ್ಲಿ ಅನಾಸಕ್ತರಾಗಿರುತ್ತಾರೆ. ಶ್ರೀಲ ಶುಕಮುನಿಗಳು ಈಗಾಗಲೇ ಆ ಘಟ್ಟ ಸಾಧಿಸಿದ್ದರು. ಆದರೂ ಅವರು ಮಹಾನ್ ಭಾಗವತ ಸಾಹಿತ್ಯದ ಅಧ್ಯಯನದ ಶ್ರಮದಿಂದ ಆಕರ್ಷಿತರಾದರು. ಅಂದರೆ ಶ್ರೀಮದ್ ಭಾಗವತವು ಆತ್ಮಾರಾಮರಿಗೂ ಸ್ನಾತಕೋತ್ತರ ಅಧ್ಯಯನವಿದ್ದಂತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ನಾವು ಎಲ್ಲಿಯ ತನಕ ನಮ್ಮ ಸಾಧನೆಯನ್ನ ಮುಂದುವರಿಸ್ಬೇಕು ಅಂದ್ರೆ ಅದಕ್ಕೆ ಉತ್ತರ ಇಲ್ಲಿದೆ. ಈಗ ಭಾಗವತ ಅಧ್ಯಯನ ಕೂಡ ಒಂದು ಸಾಧನೆನೆ ಸಾಧಕರಿಗೆ, ಆಯ್ತಾ? ಸೊ ಎಲ್ಲಿ ತನಕ ಮಾಡ್ಬೇಕು ಅಂದ್ರೆ ನಿರಂತರವಾಗಿ. ಯಾಕೆ? ಅದಕ್ಕೆ ಉದಾಹರಣೆ ಶುಕದೇವ ಗೋಸ್ವಾಮಿಗಳು. ಅವರು ಆಗಲೇ ಮುಕ್ತಾತ್ಮರು ಅಲ್ವಾ, ಆತ್ಮಾರಾಮರು. ಆತ್ಮಾರಾಮ ಅಂದ್ರೇನು? ತನ್ನಲ್ಲೇ ಆತ್ಮನಲ್ಲೇ ಸಂತೋಷ ಕಾಣಬಲ್ಲಂತವನು. ಆತ್ಮನಲ್ಲಿ ಅಂದ್ರೆ ಅವ್ರ ಸಂತೋಷ ಬೇರೆಲ್ಲೂ ಹುಡ್ಕೊಂಡು ಹೋಗೋಷ್ಟಿಲ್ಲ. ಈಗ ಲೌಕಿಕ ಜನರು ಎಲ್ಲಾ ಕಡೆ ಸಂತೋಷ ಹುಡುಕ್ತಾರೆ ಅಂತ ಹೇಳ್ದೆ ಅಲ್ವಾ. ಓ ಇದ್ರಲ್ಲಿ ಇದೆ ಸಂತೋಷ, ಜಾಮೂನ್ ತಿಂದ್ರೆ ಐ ವಿಲ್ ಗೆಟ್ ಹ್ಯಾಪಿ. ನಾನು ಅಂದ್ರೆ ಜಾಮೂನ್ ತಿಂದ್ರೆ ಖುಷಿ ಆಗ್ಬಿಡತ್ತೆ, ಸೊ ಅಲ್ಲಿ ಹೋಗಿ ಜಾಮೂನ್ ತಿನ್ಕೊಂಬರೋಣ. ಅಥವಾ ಈ ಹೋಟ್ಲಲ್ಲಿ ಹೋಗಿ ಅದೇನೋ ಅಲ್ಲಿ ಫೇಮಸ್ ಇದು ತಿಂದ್ರೆ ಸಂತೋಷ ಸಿಕ್ಕುತ್ತೆ. ಅಥವಾ ಇನ್ಯಾವುದೋ ಈ ಒಂದು ಹೊಸ ವೆಹಿಕಲ್ ಬಂದಿದೆ, ಅದ್ ತಗೊಂಡು ಅದ್ರಲ್ಲಿ ಟ್ರಾವೆಲ್ ಮಾಡಿದ್ರೆ, ಅದ್ರಲ್ಲಿ ನಾನು ಹೋದ್ರೆ ಸಂತೋಷ ಸಿಕ್ಕುತ್ತೆ. ಅಥವಾ ಇನ್ನೇನೋ ಒಂದು ಇಂಥದ್ದೆಲ್ಲ ಇದು ಲೌಕಿಕ ಆಸಕ್ತಿ, ಲೌಕಿಕದಲ್ಲಿ ಹುಡುಕೋದು ನಾವು ಸಂತೋಷ. ಆದ್ರೆ ಆತ್ಮಾರಾಮರು ಹಾಗಿಲ್ಲ. ಅವರಿಗೆ ಹೊರಗಿಂದ್ರಲ್ಲಿ ಯಾವುದೇ ಸಂತೋಷ ಆಗ್ಲಿ ದುಃಖ ಆಗ್ಲಿ ಏನೂ ವ್ಯತ್ಯಾಸ ಇಲ್ಲ. ಹೊರಗಿಂದೆಲ್ಲ ಅದೆಲ್ಲ ಅವ್ರಿಗೆ ಸಂತೋಷ ಕೊಡೋದು ಇಲ್ಲ, ದುಃಖನೂ ಕೊಡೋಲ್ಲ ಅಂತ ಒಂದು ಸ್ಥಿತಿಗೆ ಬಂದಿರ್ತಾರೆ. ಅವ್ರಿಗೆ ಯಾಕೆ ಅಂದ್ರೆ ಅವರ ಸಂತೋಷ ಅವರಿಗೆ ಒಳಗಿನಿಂದಾನೇ ಸಿಗ್ತಾ ಇರುತ್ತೆ. ಒಳಗಿನಿಂದ ಹೇಗೆ ಸಿಗುತ್ತೆ ಅಂದ್ರೆ ಅವರು ಭಗವಂತನೊಂದಿಗೆ ತಮ್ಮ ಸಂಬಂಧವನ್ನ ಪುನಃಸ್ಥಾಪಿಸ್ಕೊಂಡಿದ್ದಾಗ ಅವರು ಆ ಸಂಬಂಧದ ಮೂಲಕ ಅವನೊಂದಿಗೆ ಅವರು ಪ್ರತಿಕ್ರಿಯಿಸ್ತಾ ಇದ್ದಾಗ, ಅಂದ್ರೆ ಭಗವಂತ ಅವ್ರ ಜೊತೆ ಪ್ರತಿಕ್ರಿಯಿಸುವಾಗ
ಅವರು ಸಂಪೂರ್ಣ ಆನಂದದಲ್ಲಿ ಇರ್ತಾರೆ. ಇದು ಆತ್ಮಾರಾಮ ಸ್ಥಿತಿ. ಸೊ ಇಲ್ಲಿ ಶೌನಕ ಮುನಿಗಳು ಕೇಳ್ತಾ ಇದ್ದಾರೆ ಸೂತ ಗೋಸ್ವಾಮಿನ. ಶುಕದೇವ ಗೋಸ್ವಾಮಿ ಆಗ್ಲೇ ಆತ್ಮ ಸಾಕ್ಷಾತ್ಕಾರದ ಪಥದಲ್ಲಿದ್ದಾರೆ. ಪಥ ಅಂದ್ರೆ ದಾರಿ. ಆಗ್ಲೇ ಆತ್ಮ ಸಾಕ್ಷಾತ್ಕಾರದ ಹಾದಿಗೆ ಬಂದ್ಬಿಟ್ಟಿದ್ದಾರೆ. ಆದ್ರಿಂದ ಅವರು ಆತ್ಮ ಸಂತುಷ್ಟರು. ಸೊ ಅವ್ರಿಗೆ ಹೊರಗಿಂದ್ರಲ್ಲಿ ಏನೂ ಆಸಕ್ತಿನೂ ಇರ್ಲಿಲ್ಲ. ಆದ್ರೂ ಅವರು ಅಷ್ಟೊಂದು ವಿಸ್ತಾರವಾದ ಸಾಹಿತ್ಯವನ್ನು ಅಧ್ಯಯನ ಮಾಡುವ ಶ್ರಮವನ್ನು ಏಕೆ ಕೈಗೊಂಡರು ಅಂದ್ರೆ ಅವ್ರಿಗೆ ಗೊತ್ತು ಈ ಲೌಕಿಕದಲ್ಲಿ ಏನು ಹುರುಳಿಲ್ಲ ಅನ್ನೋದು ಗೊತ್ತು, ಎಲ್ಲ ಅರ್ಥ ಆಗಿತ್ತು. ಆದ್ರೂ ಕೂಡ ಅವ್ರು ಯಾಕೆ ಶ್ರೀಮದ್ ಭಾಗವತವನ್ನು ಓದ್ಬೇಕಾಗಿತ್ತು ಅಂತ ಶೌನಕ ಮುನಿಗಳು ಕೇಳ್ತಿದ್ದಾರೆ. ಇದು ಅವ್ರಿಗೆ ಬಂದಿರೋ ಒಂದು ಸಂದೇಹ, ಒಂದು ನಿಜವಾದ ಅಂದ್ರೆ ಸಂದೇಹ ಸರಿಯಾದ್ದೇ ಆದ್ರೂ ಕೂಡ ಮುಖ್ಯವಾಗಿ ಅವರೆಲ್ಲರಿಗಿಂತ ಅವ್ರು ಕೇಳ್ತಾ ಇರೋದು ಯಾರಿಗೋಸ್ಕರ? ನಮ್ಮಂತ ಬದ್ಧಾತ್ಮರಿಗೋಸ್ಕರ. ನಾವು ತಿಳ್ಕೊಬೇಕು ಇದು ಎಷ್ಟು ಪ್ರಯೋಜನವನ್ನ ಕೊಡುತ್ತೆ, ಯಾರಿಗೆಲ್ಲ ಪ್ರಯೋಜನವನ್ನ ಕೊಡುತ್ತೆ, ನನಗೆ ಇದು ನನ್ನನ್ನು ಎಷ್ಟರ ಮಟ್ಟಿಗೆ ಉದ್ಧಾರ ಮಾಡಬಲ್ಲದು, ಇದನ್ನ ನಾವು ತಿಳ್ಕೊಂಡು ನಮ್ಮ ಅಭ್ಯಾಸವನ್ನ ನಾವು ತೀವ್ರಗೊಳಿಸ್ಕೊಳ್ಬೇಕು. ಅದಕ್ಕೋಸ್ಕರ ಈ ಒಂದು ಶ್ಲೋಕದಲ್ಲಿ ಶೌನಕ ಮುನಿಗಳು ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಭಾವಾರ್ಥ: ಇದರಲ್ಲಿ ಜನಸಾಮಾನ್ಯರಿಗೆ ಜೀವನದಲ್ಲಿ ಅತ್ಯುನ್ನತ ಪರಿಪೂರ್ಣತೆ ಎಂದರೆ ಐಹಿಕ ಚಟುವಟಿಕೆಗಳನ್ನು ತೊರೆದು ಆತ್ಮ ಸಾಕ್ಷಾತ್ಕಾರದಲ್ಲಿ ಪಥದಲ್ಲಿ ಸ್ಥಿರವಾಗುವುದು. ಪ್ರತಿಯೊಬ್ಬ ಜೀವಿನೂ ಪರಿಪೂರ್ಣತೆ ಸಾಧಿಸ್ಬೇಕು, ಪರ್ಫೆಕ್ಷನ್ ಅಂತ ಹೇಳ್ತೀವಿ ಅಲ್ವಾ. ಪ್ರತಿಯೊಬ್ಬರು ಶ್ಲೋಕ ನಂಬರ್ 9 ಪ್ರಭು, 9ನೇ ಶ್ಲೋಕ. ಸೊ ಪ್ರತಿಯೊಬ್ಬ ಜೀವಿನೂ ಈ ಭೂಮಿಗೆ ಬಂದ ಮೇಲೆ ಅವನು ಆತ್ಮ ಸಾಕ್ಷಾತ್ಕಾರದಲ್ಲಿ ತೊಡಗಬೇಕು. ಆಗ್ಲೇ ಅವನು ಪರಿಪೂರ್ಣತೆಯನ್ನು ಸಾಧಿಸಕ್ಕೆ ಸಾಧ್ಯ. ಈಗ ಪ್ರತಿಯೊಬ್ಬ ಜೀವಿಗೂ ತಾನು ಮಾಡೋ ಕೆಲಸ ಪರಿಪೂರ್ಣವಾಗಿರ್ಬೇಕು ಅಂದ್ರೇನು, ಪರ್ಫೆಕ್ಟ್ ಆಗಿರ್ಬೇಕು ಅಂತ ಯೋಚಿಸ್ತಾನೆ ಅಲ್ವಾ. ಕೆಲವರಿಗೆ ಆ ಪರ್ಫೆಕ್ಷನ್ ಬಗ್ಗೆ ಎಷ್ಟು ಇರುತ್ತೆ ಅಂದ್ರೆ ಅದರಿಂದ ಸ್ವಲ್ಪ ಹುಚ್ಚಿಡ್ದಂಗ ಆಗಿರುತ್ತೆ ಅವ್ರಿಗೆ. ಅಂದ್ರೆ ಯಾವಾಗ್ಲೂ ನಾವು 100% ಪರಿಪೂರ್ಣತೆ ಯಾವುದ್ರಲ್ಲೂ ಸಾಧಿಸಕ್ಕೆ ಸಾಧ್ಯ ಇಲ್ಲ. ಎಸ್ಪೆಷಲಿ ಅದರಲ್ಲೂ ಈ ಭೂಮಿ ಅಂದ್ರೆ ಈ ಭೌತಿಕ ಪ್ರಪಂಚದಲ್ಲಿ ಎಲ್ಲ ಯಾವುದೇ ಕೆಲಸ ಮಾಡಿದ್ರು ಅದರಲ್ಲಿ ನಾನು ಪರಿಪೂರ್ಣತೆ ಸಾಧಿಸ್ತೀನಿ, ಏನು 100% ಪರಿಪೂರ್ಣತೆ ಸಾಧಿಸಬಲ್ಲೆ ಅಂತ ಅನ್ಕೊಳ್ಳೋದು ತಪ್ಪು. ಅದರಲ್ಲಿ ಆಗೋದಿಲ್ಲ. ಯಾಕೆ? ಇದು ಭೌತಿಕ ಪ್ರಪಂಚ ಅಷ್ಟೇನೆ. ಭೌತಿಕತೆಯೇ ಅಪರಿಪೂರ್ಣ. ನಾವ್ ಇದನ್ನೇ ನೆಚ್ಕೊಂಡಿದ್ರೆ ನಾವು ಪರಿಪೂರ್ಣರಾಗೋದಿಲ್ಲ. ಅರೆ ಆ ಪರಿಪೂರ್ಣತೆ ಸಾಧಿಸಕ್ಕೆ ಹೇಗೆ ಸಾಧ್ಯ ಅಂದ್ರೆ ಯಾವಾಗ ನಾವು ಆತ್ಮ ಸಾಕ್ಷಾತ್ಕಾರದ ಪಥದಲ್ಲಿ ನಮ್ಮನ್ನ ನಾವು ಸ್ಥಿರಗೊಳಿಸ್ಕೊಳ್ತೀವೋ ಆಗ ನಾವು ಪರಿಪೂರ್ಣತೆಯನ್ನು ಸಾಧಿಸಕ್ಕೆ ಸಹಾಯವಾಗುತ್ತೆ. ಅಂದ್ರೆ ನಾವು ಅತ್ಯುನ್ನತವಾದ ಪರಿಪೂರ್ಣತೆಯನ್ನ ಸಾಧಿಸಬಹುದು. ಯಾರು ಇಂದ್ರಿಯ ಭೋಗದಲ್ಲಿ ಸಂತೋಷ ಪಡುತ್ತಾರೋ ಅಥವಾ ಭೌತಿಕವಾದ ಶರೀರ ಸುಖ ಕಾರ್ಯದಲ್ಲಿ ತೊಡಗಿರುತ್ತಾರೋ ಅಂತಹವರನ್ನು ಕರ್ಮಿಗಳು ಎಂದು ಕರೆಯಲಾಗುತ್ತದೆ. ಇಂದ್ರಿಯ ಭೋಗದ ಸುಖದಲ್ಲಿ ತೊಡಗಿರೋರು ಅಥವಾ ಭೌತಿಕ ಶರೀರ ಸುಖ ಕಾರ್ಯಗಳು ಅಂದ್ರೆ ತನ್ನ ಶರೀರಕ್ಕೋಸ್ಕರ ತಾನು ಏನೇನೆಲ್ಲ ಮಾಡ್ಕೋತಾನೋ ಅಲ್ವಾ. ತಪ್ಪದೆ ವಾರಕ್ಕೊಂದ್ಸತಿ ಬ್ಯೂಟಿ ಪಾರ್ಲರ್ಗೆ ಹೋಗೋದು, ಇಲ್ಲ ನನ್ನ ದೇಹ ಇದು ಫಿಗರ್ ಮೇಂಟೈನ್ ಮಾಡ್ಬೇಕು ಅಂತ ಉಪವಾಸ ಮಾಡೋದು ಆಯ್ತಾ, ಅಥವಾ ಇಂದ್ರಿಯ ಭೋಗ ಅದೇ ರೀತಿ ತನಗೆ ಏನು ಸಂತೋಷ ಕೊಡುತ್ತೆ ಅಂತ ಹೇಳಿ ಇದ್ರಲ್ಲಿ ಸಂತೋಷ ಇದೆ ಅನ್ಕೊಂಡು ಎಲ್ಲ ತರ ಬೇಡದ ಕಾರ್ಯಗಳಲ್ಲಿ ತೊಡಗೋದು, ಇದೆಲ್ಲವನ್ನ ಯಾರು ಮಾಡ್ತಿರ್ತಾರೋ ಅಂತವರನ್ನ ಕರ್ಮಿಗಳು ಅಂತ ಕರೀತಾರೆ. ಕರ್ಮಿಗಳು ಅಂದ್ರೆ ಅವರಿಗೆ ಇದು ಲೌಕಿಕದಲ್ಲಿ ಸಂಪೂರ್ಣವಾಗಿ ಮುಳುಗಿರೋರು, ಅವರಿಗೆ ಆಧ್ಯಾತ್ಮಿಕದ ಚಿಂತನೆನೇ ಸ್ವಲ್ಪವೂ ಇಲ್ಲ ಅಂತವ್ರು ಕರ್ಮಿಗಳು. ಅಂತಹ ಸಹಸ್ರಾರು ಲಕ್ಷೋಪಲಕ್ಷ ಕರ್ಮಿಗಳಲ್ಲಿ ಒಬ್ಬರು ಆತ್ಮ ಸಾಕ್ಷಾತ್ಕಾರದ ಮೂಲಕ ಆತ್ಮಾರಾಮರಾಗಬಹುದು. ಮನುಷ್ಯಾಣಾಂ ಸಹಸ್ರೇಶು ಕಸ್ಮಿನ್ ಯತತಿ ಸಿದ್ಧಯೇ. ಆಯ್ತಾ? ಅಂದ್ರೆ ಸಹಸ್ರಾರು ಮನುಷ್ಯರಲ್ಲಿ ಯಾರೋ ಒಬ್ಬ
ಈ ಸಿದ್ಧಿಯ ಮಾರ್ಗಕ್ಕೆ ಬರ್ತಾನೆ. ಯತತಾಮಪಿ ಸಿದ್ಧಾನಂ ಕಸ್ಮಿನ್ ಮಾನ್ ವೇತ್ತಿ ತತ್ವತಃ. ಆ ತರ ಬಂದವರಲ್ಲೂ ಯಾರೋ ಒಬ್ಬ ಮಾತ್ರ ನನ್ನನ್ನ ತತ್ವತಃ ಅಂದ್ರೆ ಯಥಾವತ್ತಾಗಿ ಅರ್ಥ ಮಾಡ್ಕೋತಾನೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಾನೆ. ಸೊ ಆತರ ಈ ಪಥಕ್ಕೆ ಬರ್ಬೇಕಾದ್ರೇನೆ ಬಹಳ ಕಷ್ಟ. ಸಹಸ್ರಾರು ಮಂದಿಯಲ್ಲಿ ಒಬ್ಬ ಬರ್ಬೋದು ಅಂತ. ಅದೇ ತರ ಇಲ್ಲೂ ಪ್ರಭುಪಾದ್ರು ಹೇಳ್ತಿದ್ದಾರೆ, ಲಕ್ಷೋಪಲಕ್ಷ ಕರ್ಮಿಗಳಲ್ಲಿ ಯಾರೋ ಒಬ್ಬ, ಓ ಯಾಕೆ ನಾನು ಇಲ್ಲಿದ್ದೀನಿ, ನಾನ್ ಸಾಧಿಸ್ಬೇಕಾಗಿರೋದು ಏನು ಅನ್ನುವ ಪ್ರಶ್ನೆ ಒಬ್ಬನಿಗೆ ಮೂಡತ್ತೆ, ಅವನು ಈ ಪಥಕ್ಕೆ ಬರ್ತಾನೆ. ನೋಡಿ, ಅಂತ ಒಬ್ಬರಲ್ಲಿ ನೀವೆಲ್ಲರೂ ಇದ್ದೀರಾ ಅಂದ್ರೆ ನಿಮ್ಗೆ ಸಂತೋಷ ಆಗ್ಬೇಕಲ್ವಾ? ಅಲ್ವಾ? ನೋಡಿ, ನಾವು ಆ ಒಂದು ಲಿಸ್ಟ್ ಅಲ್ಲಿ ಬರ್ತೀವಿ ಅಂದ್ರೆ ಸಂತೋಷ ಆಗತ್ತೆ. ಸೊ ಆತ್ಮ ಎಂದರೆ ಆತ್ಮನು, ಆರಾಮ ಎಂದರೆ ಸಂತೋಷ ಪಡುವುದು. ಪ್ರತಿಯೊಬ್ಬರು ಗರಿಷ್ಠ ಸುಖ ಸಂತೋಷದ ಹುಡುಕಾಟದಲ್ಲಿ ಇರುವವರು. ಗರಿಷ್ಠ ಅಂದ್ರೆ ಇದು ಬಿಟ್ಟು ಇನ್ಯಾವುದು ಸಂತೋಷನೇ ಇಲ್ಲ, ಇದೇ ಉನ್ನತ ಮಟ್ಟದ್ದು ಅನ್ನೋದನ್ನ ಪಡ್ಕೊಳಕ್ಕೆ ಅವರು ಅದನ್ನ ಹುಡುಕ್ತಾ ಇದ್ದಾರೆ. ಅದಕ್ಕೆ ಅವರು ಎಲ್ಲಾ ತರದ ಇದ್ರಲ್ಲೂ ತೊಡಗ್ತಾ ಇದ್ದಾರೆ, ಇಂದ್ರಿಯ ತೃಪ್ತಿಯಲ್ಲಿ ತೊಡಗ್ತಾ ಇದ್ದಾರೆ. ಆದ್ರೆ ಒಬ್ಬನ ಸಂತೋಷದ ಮಟ್ಟವು ಇನ್ನೊಬ್ಬನದಕ್ಕಿಂತ ಭಿನ್ನವಾಗಿರಬಹುದು. ಒಬ್ಬ ಅನ್ಕೊಳ್ತಾನೆ, ನಾನು ಆ ಹೋಟ್ಲಲ್ಲಿ ಹೋಗಿ ತಿಂದ್ರೆ ಟಾಪ್ ಮೋಸ್ಟ್ ಪ್ಲೆಷರ್ ಅಂತ ಅನ್ಕೋತಾನೆ. ಯಾವ ಹೊಸ ಹೋಟ್ಲ್ ಬಂದ್ರೆ ಅಲ್ಲಿ ಹೋಗಿ ನಾ ತಿನ್ಕೊಂಬಂದ್ಬಿಟ್ರೆ ಅದೇ ಅತ್ಯುನ್ನತವಾದ ಸಂತೋಷ. ಇನ್ನೊಬ್ಬನ ಅನ್ಕೊಳ್ತಾನೆ, ನಾನು ಹೆಚ್ಚು ಹಣ ಸಂಪಾದನೆ ಮಾಡಿ ದೊಡ್ಡ ಕಾರ್ ತಗೊಂಡ್ರೆ ಅದೇ ಸಂತೋಷ. ಇನ್ನೊಬ್ಬನಿಗೆ ಇನ್ನೊಂದು ರೀತಿ ಇದ್ ಮಾಡ್ಕೊಳ್ಳೋದೇ ಸಂತೋಷ. ಸೊ ಹೀಗೆ ಒಬ್ಬೊಬ್ಬಂದು ಒಂದೊಂದ್ ತರ ಸಂತೋಷದ ಮಟ್ಟ ಬೇರೆ ಬೇರೆ ರೀತಿಯದ್ದಾಗಿರುತ್ತೆ. ಆಯ್ತಾ? ಒಬ್ಬನಿಗೆ ಒಂದು ಉನ್ನತ ಮಟ್ಟದ್ದಾದ್ರೆ ಇನ್ನೊಬ್ಬನಿಗೆ ಇನ್ನೊಂದು ಮಟ್ಟ. ಅದೇ ಈ ಭೌತಿಕ ಪ್ರಪಂಚದ ಲಕ್ಷಣ. ಎಲ್ರಿಗೂ ಕಾಮನ್ ಆಗಿ ಇದೇ ಸಂತೋಷ ಅಂತ ಹೇಳಕ್ಕಾಗಲ್ಲ. ಒಬ್ಬರಿಗೆ ಒಂದು ಸಂತೋಷ ಕೊಟ್ರೆ ಇನ್ನೊಬ್ರಿಗೆ ಅದು ಸಂತೋಷ ಕೊಡತ್ತೆ ಅಂತ ಏನು ಇಲ್ಲ. ಅವ್ರಿಗೆ ಅದು ದುಃಖದಾಯಕನೂ ಆಗಿರ್ಬೋದು. ಆಯ್ತಾ? ಸೊ ಹಾಗಾಗಿ ಆದ್ರೆ ಎಲ್ಲ ಪ್ರಪಂಚ ಅಂದ್ರೆ ಪ್ರತಿಯೊಬ್ಬನಿಗೂ ನಿಜವಾಗ್ಲೂ ಸಂಪೂರ್ಣವಾದ ಸಂತೋಷವನ್ನ ಕೊಡೋದು ಅಂತಂದ್ರೆ ಆತ್ಮ ಸಾಕ್ಷಾತ್ಕಾರ ಮಾತ್ರನೇ. ಆಯ್ತಾ? ಅದಕ್ಕೆ ಅದು ಗರಿಷ್ಠ ಮಟ್ಟದ ಸಂತೋಷ. ಆಯ್ತಾ? ಮತ್ತೆ ಇಲ್ಲಿ ಆದ್ದರಿಂದ ಕರ್ಮಿಗಳು ಅನುಭವಿಸುವ ಸುಖ ಸಂತೋಷದ ಮಟ್ಟವು ಆತ್ಮಾರಾಮರದಕ್ಕಿಂತ ಭಿನ್ನವಾಗಿರುತ್ತದೆ. ಆತ್ಮರಾಮರು ಎಲ್ಲ ರೀತಿಯಲ್ಲೂ ಐಹಿಕ ಸುಖ ಸಂತೋಷದಲ್ಲಿ ಅನಾಸಕ್ತರಾಗಿರುತ್ತಾರೆ. ಅವ್ರಿಗೆ ಐಹಿಕದಲ್ಲಿ ಯಾವುದೇ ಆಸಕ್ತಿ ಇಲ್ಲ. ಯಾಕೆಂದ್ರೆ ಅವರು ತಮ್ಮ ಆತ್ಮದಲ್ಲಿ ಸಂತೋಷರಾಗಿರ್ತಾರೆ. ಆತ್ಮದಲ್ಲಿ ಸಂತೋಷರಾಗೋದು ಅಂದ್ರೇನು? ಭಗವಂತನೊಂದಿಗೆ ತಮ್ಮ ಸಂಬಂಧವನ್ನ ಪುನಃಸ್ಥಾಪನೆ ಮಾಡಿಕೊಂಡು ಅದರ ಪ್ರಕಾರವಾಗಿ ಅವನ ಸೇವೆಯನ್ನ ಮಾಡ್ತಾ ಅವನ ಪ್ರತಿಕ್ರಿಯೆಯನ್ನ ಅನುಭವಿಸಿ ಸಂತೋಷಗೊಳ್ಳೋದು. ಇದು ಆತ್ಮಾರಾಮರ ಸಂತೋಷ. ಶ್ರೀಲ ಶುಕಮುನಿಗಳು ಈಗಾಗಲೇ ಈ ಘಟ್ಟ ಸಾಧಿಸಿದ್ದರು. ಆದರೂ ಅವರು ಮಹಾನ್ ಭಾಗವತ ಸಾಹಿತ್ಯದ ಅಧ್ಯಯನ ಶ್ರಮದಿಂದ ಆಕರ್ಷಿತರಾಗಿದ್ದರು. ಅಂದರೆ ಶ್ರೀಮದ್ ಭಾಗವತವು ಆತ್ಮಾರಾಮರಿಗೂ ಸ್ನಾತಕೋತ್ತರ ಅಧ್ಯಯನವಿದ್ದಂತೆ. ಸೊ ಇದನ್ನ ನಾನು ಇದರಲ್ಲಿ ಆತ್ಮಸಾಕ್ಷಿ ಅಂದ್ರೆ ನಾನು ಆಧ್ಯಾತ್ಮಿಕವಾಗಿ ನಾನು ಮುಂದುವರಿತಿದ್ದೀನಿ, ನಾನು ಯಾಕೆ ಓದ್ಬೇಕು ಅಂತ ಅಲ್ಲ, ಇದನ್ನು ಎಲ್ಲರೂ ಓದ್ಬೇಕು. ಇದು ಒಬ್ಬರಿಗೆ ಸ್ನಾತಕೋತ್ತರ ಪದವಿ, ಪೋಸ್ಟ್ ಗ್ರಾಜುಯೇಷನ್ ತರ. ಹಾಗಾಗಿ ಇದನ್ನ ಓದೋದು ಮುಖ್ಯ ಅಂತ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಯಾರಿಗಾರು ಏನಾರು ಸಂದೇಹ ಇದ್ರೆ ಕ್ಲಾರಿಫೈ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಕ್ಲೋಸ್ ಮಾಡೋಣ ಆಗ್ಲಿ. ಹರೇ ಕೃಷ್ಣ. ಯಾರಿಗಾರು ಸಂದೇಹ ಇದೆಯಾ? ಇಲ್ಲ ಅಂದ್ರೆ ಕ್ಲೋಸ್ ಮಾಡೋಣ. ಹರೇ ಕೃಷ್ಣ. ಓಕೆ, ಯಾರಿಗೂ ಏನು ಸಂದೇಹ ಇಲ್ಲ ಅಂದ್ರೆ ನಾವು ಕ್ಲೋಸ್ ಮಾಡೋಣ ಇವತ್ತು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.
अनंत कोटि वैष्णव वृंद की जय। वैष्णव ठाकुर श्रील प्रभुपाद की जय। श्रीमद् भागवतम की जय। जय कृष्ण हरे माताजी कृष्ण धन्यवाद प्रणाम धन्यवाद प्रणाम। हरे कृष्ण हरे कृष्ण हरे कृष्ण माताजी हरे हरे कृष्ण ದಂಡವತ್ ಪ್ರಣಾಮ ಮಾತಾಜಿ. धन्यवाद माताजी। शोभना माताजी आप ಹಾ ಮಾಡ್ತೀರಾ? ಹೆಲ್ಪ್ ಮಾಡ್ತೀನಿ ಮಾತಾಜಿ. ओके हरे कृष्ण। हरे कृष्ण धन्यवाद प्रणाम